Hello dear students, welcome to today's class. Today we are going to discuss about the further topic of Unit 1, that is MS Excel first. Okay, so what is the topic today? Today we are going to discuss about the meaning of ribbon tab and explanation of each tabs available in the MS Excel 2007. Okay, so ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಳ್ತಿದ್ದೀವಿ? ಇವತ್ತಿನ ಕ್ಲಾಸಲ್ಲಿ ನಾವು ರಿಬ್ಬನ್ ಟ್ಯಾಬ್ ಅಂದ್ರೇನು, ನೆಕ್ಸ್ಟು MS Excel 2007 ಅಪ್ಲಿಕೇಶನಲ್ಲಿ ಯಾವ್ಯಾವ ಟ್ಯಾಬ್ಸ್ ಇದೆ, ಯಾವ್ಯಾವ ಟ್ಯಾಬಲ್ಲಿ ಎಷ್ಟು ಗ್ರೂಪ್ಸ್ ಇದೆ, ಯಾವ ಗ್ರೂಪ್ ಏನು ಕಂಟೆಂಟ್ ಇದೆ, ಸೊ ಯಾವ ವರ್ಕ್ ಮಾಡುತ್ತೆ, ಸೊ ಆಪ್ರೇಷನ್ಸ್ ಏನು, ಸೊ ಇದ್ರ ಬಗ್ಗೆ ಎಲ್ಲ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ us ಸ್ಟಾರ್ಟ್ ದಿ today's session. So this is the home page. So first one is what? Ribbon tab. This is the default page of the MS Excel 2007 window. Okay, so this is the home page. So this is the default page. Home page is nothing but it is the default page. So first we know about the what is mean by ribbon tab. Okay, so what is mean by ribbon tab? Ribbon tab is nothing but it is the panel at the top of the document. What is that? The ribbon is the panel at the top of the document and it has 7 tabs. ನೋಡ್ರಿ ಇಲ್ಲಿ ನಮಗೆ ಈ ಒಂದು ಟಾಪ್ ಪ್ಯಾನಲ್ ಅಲ್ಲಿ ಕಾಣಿಸ್ತಿದೆಯೋ ಇದಕ್ಕೆ ನಾವೇನಂತ ಹೇಳ್ತೀವಿ? ರಿಬ್ಬನ್ ಅಂತ ಹೇಳ್ತೀವಿ. ಸೊ ಇಟ್ ಕಂಟೈನ್ಸ್ ಹೌ ಮೆನಿ ಟ್ಯಾಬ್ಸ್? ಇಟ್ ಕಂಟೈನ್ಸ್ 7 tabs. It has 7 tabs. First one is home tab, insert tab, page layout tabs, formulas, data, review and view. So what is that? Home tab, insert tab, page layout, formulas, data, review and view. So these are the tabs available in the MS Excel 2007. Okay. Each tab is divided into groups. So see here, these are the separate tabs. So each tab has the number of groups. It is divided into number of groups. So commonly utilized features are displayed on the ribbon. To weave additional features within each group, click the arrow at the bottom of the right corner for each groups. See here, ನಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಅಂದರೆ ಈಗ ಸಪ್ರೇಟ್ ಎಲ್ಲ ಏನಿರುತ್ತೆ, ನಮಗೆ ಟ್ಯಾಬ್ಸ್ ಇರುತ್ತೆ. ಸೊ ಯಾವ್ಯಾವ ಟ್ಯಾಬ್ಸ್ ಇದೆ? ನಮಗೆ ಹೋಮ್ ಟ್ಯಾಬ್ ಇದೆ, ಇನ್ಸರ್ಟ್ ಟ್ಯಾಬ್ ಇದೆ, ಪೇಜ್ ಲೇಔಟ್ ಇದೆ, ಸೊ ಫಾರ್ಮುಲಾಸ್ ಇದೆ, ಡೇಟಾ ಇದೆ, ರಿವ್ಯೂ ಟ್ಯಾಬ್ ಇದೆ, ವ್ಯೂ ಟ್ಯಾಬ್ ಇದೆ. ಸೊ ಇವೆಲ್ಲ ಏನ್ರಿ ಸಪ್ರೇಟ್ ಟ್ಯಾಬ್ಸ್ ಇರುತ್ತೆ. ಸೊ ಎಲ್ಲ ಈ MS ವರ್ಡಲ್ಲಿ ಮತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಏನು ನಾವು ತಿಳ್ಕೊಂಡಿದ್ದೀವೋ ಹಾಗೆಯೇ ಈ ಒಂದು MS Excelಲ್ಲೂ ಕೂಡ ಸಪ್ರೇಟ್ ಟ್ಯಾಬ್ಸ್ ಇದೆ. ಸೊ ಈಚ್ ಟ್ಯಾಬ್ ಕಂಟೈನ್ಸ್ ನಂಬರ್ ಆಫ್ ಗ್ರೂಪ್ಸ್. ಸೊ ಏನ್ರಿ ಇದು? ಈಚ್ ಟ್ಯಾಬ್ ಈಸ್ ಡಿವೈಡೆಡ್ ಇಂಟು ಗ್ರೂಪ್ಸ್. ಸೊ ನಮಗೆ ಕ್ಲಿಪ್ಬೋರ್ಡ್ ಅನ್ನೋ ಒಂದು ಗ್ರೂಪ್ ಇದೆ, ಫಾಂಟ್ ಗ್ರೂಪ್ ಇದೆ, ಅಲೈನ್ಮೆಂಟ್ ಗ್ರೂಪ್ ಇದೆ, ನಂಬರ್ ಗ್ರೂಪ್ ಇದೆ, ಸೊ ಸೆಲ್ಸ್ ಗ್ರೂಪ್ ಇದೆ, ಎಡಿಟಿಂಗ್ ಗ್ರೂಪ್ ಇದೆ. ಸೊ ಏನ್ರಿ ಈಚ್ ಟ್ಯಾಬ್ ಒಂದೊಂದು ಟ್ಯಾಬು ಏನು ಕಂಟೆಂಟ್ ಇರುತ್ತೆ? ನಂಬರ್ ಆಫ್ ಗ್ರೂಪ್ಸ್ ಇರುತ್ತೆ. ಸೊ ಇದಕ್ಕೇನಂತ ಹೇಳ್ತೀವಿ ನಾವು? ನಂಬರ್ ಆಫ್ ಗ್ರೂಪ್ಸ್ ಆರ್ ಪ್ರೆಸೆಂಟೆಡ್ ಇನ್ ದಿ ಈಚ್ ಟ್ಯಾಬ್ಸ್. ಓಕೆ, ಸೊ ರಿಬ್ಬನ್ ಅಂತ ಹೇಳಿದ್ರೇನ್ರಿ? ರಿಬ್ಬನ್ ಈಸ್ ದಿ ಪ್ಯಾನಲ್. ಇಟ್ ಈಸ್ ದ ಪ್ಯಾನಲ್ ಅಟ್ ದಿ ಟಾಪ್ ಆಫ್ ದ ಡಾಕ್ಯುಮೆಂಟ್. ಸೊ ಮೇಲೆ ಏನು ಪ್ಯಾನಲ್ ಇದೆಯಲ್ಲ, ಈ ಒಂದು ಪ್ಯಾನಲ್ನ ನಾವು ರಿಬ್ಬನ್ ಅಂತ ಹೇಳ್ತೀವಿ. ಸೊ ಈ ಪ್ಯಾನಲ್ ಏನು ಕಂಟೆಂಟ್ ಮಾಡಿದೆ? ಈ ಒಂದು ಟ್ಯಾಬ್ಸ್ಗಳನ್ನು ಕಂಟೆಂಟ್ ಮಾಡಿದೆ. ಅಂದರೆ ಇಟ್ ಹ್ಯಾಸ್ ಅ 7 tabs ಲೈಕ್ ವಾಟ್? ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾ, ಡೇಟಾ, ರಿವ್ಯೂ ಆ್ಯಂಡ್ ವ್ಯೂ. ದೀಸ್ ಆರ್ ದ ಟ್ಯಾಬ್ಸ್ ಅವೈಲೇಬಲ್ ಇನ್ ದಿ These are the 7 tabs available in the MS Excel 2007. ಓಕೆ, ಸೊ ಇವಾಗ ಒಂದೊಂದು ಟ್ಯಾಬ್ ಬಗ್ಗೆನೂ ನೀಟಾಗಿ ಎಕ್ಸ್ಪ್ಲನೇಷನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ಈಸ್ ಅ ಹೋಮ್ ಟ್ಯಾಬ್. ಹೋಮ್ ಟ್ಯಾಬ್ ಅಂತಂದ್ರೆ ಏನ್ರಿ? ಹೋಮ್ ಟ್ಯಾಬ್ ಅಂದ್ರೆ ಏನ್ರಿ? ನಾವು ಯಾವಾಗ ಒಂದು MS Excel ಅಪ್ಲಿಕೇಶನ್ನ ನಾವು ಓಪನ್ ಮಾಡ್ತೀವೋ ಆವಾಗ ನಮಗೆ ಡಿಫಾಲ್ಟ್ ಆಗಿ ಕಾಣೋ ಪೇಜ್ ಯಾವುದ್ರಿ? ಹೋಮ್ ಟ್ಯಾಬ್ ಕಾಣಿಸುತ್ತೆ. ಸೊ ಹೋಮ್ ಟ್ಯಾಬಲ್ಲಿ ಎಷ್ಟು ಗ್ರೂಪ್ಸ್ ಇದೆ? ಸಿ ಹಿಯರ್, ಫಸ್ಟ್ ಒನ್ ಈಸ್ ವಾಟ್? ಕ್ಲಿಪ್ಬೋರ್ಡ್, ಫಾಂಟ್, ಅಲೈನ್ಮೆಂಟ್, ನಂಬರ್, cells, editing. These are the groups are available in the home tab. Home tab is the default tab. So exam ಅಲ್ಲಿ ಹೇಗೆ ಬರಿಬೇಕು ಅಂದರೆ, ಹೋಮ್ ಟ್ಯಾಬ್ ಬಗ್ಗೆ ಕೇಳಿದ್ರೆ ನಮಗೆ ಬಹಳಷ್ಟು ಈಸಿಯಾಗಿ ಬರಿಬೋದು. ಯಾವ ಥರ ಅಂತಂದರೆ, ಫಸ್ಟಿಗೆ ನಾವು ಈ ಥರ ನಾವು ಡೈಗ್ರಾಮ್ಸ್ ಬೇಕಂದರೆ ಡೈಗ್ರಾಮ್ನೂ ಹಾಕ್ರಿ, ವಿತ್ ಡೈಗ್ರಾಮ್ ಅಂತ ಕೇಳಿದಾಗ ಮಾತ್ರ ಹಾಕ್ರಿ, ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಬಟ್ ಏನಂತಂದರೆ ವಿತ್ ಡೈಗ್ರಾಮ್ ಅಂತ ಕೇಳಿದಾಗ ನೀವು ಡೈಗ್ರಾಮ್ ಸಮೇತ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಒಂದು ವೇಳೆ ವಿತ್ ಡೈಗ್ರಾಮ್ ಅಂತ ಕೇಳದೇ ಇದ್ದರೆ ನೀವು ಏನು ಮಾಡಿರಿ, ಜಸ್ಟ್ ಹೋಮ್ ಟ್ಯಾಬ್ ಅಂದ್ರೇನು, ಹೋಮ್ ಟ್ಯಾಬ್ ಏನಕ್ಕೆ ಉಪಯೋಗ ಆಗುತ್ತೆ, ನೆಕ್ಸ್ಟು ಎಷ್ಟು ಗ್ರೂಪ್ಸ್ ಇದೆ, ಯಾವ ಗ್ರೂಪ್ ಏನು ವರ್ಕ್ ಮಾಡುತ್ತೆ ಅನ್ನೋದನ್ನು ನೀವು ನೀಟಾಗಿ ಎಕ್ಸಾಮಲ್ಲಿ ಬರಿಬೇಕು. ಓಕೆನಾ? ಸೊ ಇವಾಗ ಹೋಮ್ ಟ್ಯಾಬ್
ಹೋಮ್ ಟ್ಯಾಬ್ ಬಗ್ಗೆ ಕೇಳಿದಾಗ ಏನು ಮಾಡಿರಿ, ಹೋಮ್ ಟ್ಯಾಬ್ ಈಸ್ ದಿ ಡಿಫಾಲ್ಟ್ ಟ್ಯಾಬ್. ಸೊ ಏನ್ರಿ, ಯಾವಾಗ ಅಪ್ಲಿಕೇಶನ್ನ ಓಪನ್ ಮಾಡ್ತೀವೋ ಡಿಫಾಲ್ಟ್ ಆಗಿ ಒಂದು ಪೇಜ್ ಓಪನ್ ಆಗುತ್ತೆ, ಅದೇ ಯಾವುದಪ್ಪ ಅಂದರೆ ಈ ಒಂದು ಹೋಮ್ ಟ್ಯಾಬ್. ಸೊ ಈ ಹೋಮ್ ಟ್ಯಾಬಲ್ಲಿ ಫಸ್ಟ್ ಗ್ರೂಪ್ ಏನಿದೆ, ಕ್ಲಿಪ್ ಬೋರ್ಡ್ ಇದೆ, ಸೊ ಫಾಂಟ್ ಇದೆ, ನೆಕ್ಸ್ಟು ಅಲೈನ್ಮೆಂಟ್ ಇದೆ, ನಂಬರ್ ಇದೆ, ಸೆಲ್ಸ್ ಇದೆ, ನೆಕ್ಸ್ಟು ಎಡಿಟಿಂಗ್ ಇದೆ. ದೀಸ್ ಆರ್ ದ ಗ್ರೂಪ್ಸ್ ಆರ್ ಅವೈಲೇಬಲ್ ಇನ್ ದಿ ಹೋಮ್ ಟ್ಯಾಬ್. ಸೊ ಕ್ಲಿಪ್ ಬೋರ್ಡ್ ಅಂದ ತಕ್ಷಣ ನಮ್ಗೆ ಏನು ನೆನಪು ಬರುತ್ತೆ, ಕ್ಲಿಪ್ ಬೋರ್ಡ್ ಇದಕ್ಕೆ ಯೂಸ್ ಮಾಡ್ತಾರೆ. ಸೊ ಇನ್ ದ font group there are in this clipboard group there are commands like what, clipboard, cut, copy, paste and format painter. So these are the options are available in the clipboard. So ಈ ಒಂದು clipboard group ಅಲ್ಲಿ, so in this clipboard group there are commands like, ಯಾವ ಕಮಾಂಡ್ಸ್ ಇದೆ, ಕ್ಲಿಪ್ಬೋರ್ಡ್ ಅಂತ ಸಬ್ ಹೆಡ್ಡಿಂಗ್ ಹಾಕಿ ಅದರಲ್ಲಿ ನಮಗೆ ABC ಅಂತ ಬರೀರಿ, ನೀವು ಬೇಕಂದ್ರೆ ಎಕ್ಸ್ಪ್ಲನೇಷನ್ ಯಾವ ಥರ ಬರೀತೀರಾ. ಸೊ ಕ್ಲಿಪ್ಬೋರ್ಡ್ ಕಮಾಂಡ್ ಲೈಕ್ clipboard, cut, copy, paste and format painter. So these are the commands available in the clipboard group. So clipboard ಅಲ್ಲಿ ಏನೇನಿದೆ ನಮಗೆ, ಕಟ್, ಕಾಪಿ, ಪೇಸ್ಟ್, ಫಾರ್ಮೇಟ್ ಪೇಂಟರ್ ಆಪ್ಷನ್ಸ್ ಎಲ್ಲ ಇದೆ. ಸೊ ಏನಕ್ಕೆ ಯೂಸ್ ಆಗುತ್ತೆ, ಸೊ ಈ ಒಂದು ಕ್ಲಿಪ್ಬೋರ್ಡ್ ನಮಗೆ ಏನಕ್ಕೆ ಯೂಸ್ ಆಗುತ್ತೆ, ಫಸ್ಟ್ ಒನ್ನು ಕ್ಲಿಪ್ಬೋರ್ಡ್, ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ಕ್ಲಿಪ್ಬೋರ್ಡ್ ಆನ್ ಟಾಸ್ಕ್ ಪೇನ್. ಸೊ ಈ ಒಂದು ಕ್ಲಿಪ್ಬೋರ್ಡ್ ಎದಕ್ಕೆ ಯೂಸ್ ಆಗುತ್ತೆ, ನಮಗೆ ಈ ಒಂದು ಎಕ್ಸೆಲಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಟಾಸ್ಕ್ ಪೇನ್ ಆಗಿ ಉಪಯೋಗ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಫಸ್ಟ್ ಒನ್ ಏನಿದೆ, ಕಟ್ ಆಪ್ಷನ್ ಇದೆ. ಕಟ್ ಕಮ್ಯಾಂಡ್ ಇದಕ್ಕೆ ಯೂಸ್ ಆಗುತ್ತೆ ನಮಗೆ, ಕಟ್ ಕಮ್ಯಾಂಡ್ ಈಸ್ ಯೂಸ್ಡ್ ಫಾರ್ ಕಟ್ ದಿ ಸೆಲೆಕ್ಟೆಡ್ ಆಪ್ಷನ್ಸ್, ಸೆಲೆಕ್ಟೆಡ್ ಟೆಕ್ಸ್ಟ್. ಇಟ್ ಈಸ್ ಯೂಸ್ಡ್ ಟು ಕಟ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್ ಅಂತ ಬರೀಬೇಕು. ಏನಂತ ಬರೀರಿ, ಜಸ್ಟ್ ನೀವು ಕ್ಲಿಪ್ಬೋರ್ಡ್ ಅಂತ ಸಬ್ ಹೆಡ್ಡಿಂಗ್ ಹಾಕ್ರಿ, ನೆಕ್ಸ್ಟು ಈ ಒಂದು ಕಟ್ ಆಪ್ಷನ್ ಅಂತ ಬರೆದು ಏನಂತ ಮಾಡಿರಿ, ಸೊ ಇಟ್ ಈಸ್ ಯೂಸ್ಡ್ ಟು ಕಟ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್ ಆರ್ ಇಟ್ ಈಸ್ ಯೂಸ್ಡ್ ಟು ಮೂವ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್ ಅಂತ ಹೇಳ್ರಿ. ಸೊ ಕಟ್ ಆಪ್ಷನ್ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದಟ್, ನೇಮೇ ಹೇಳುತ್ತೆ, ಕಟ್ ಅಂದರೆ ಸೆಲೆಕ್ಟ್ ಮಾಡಿರ್ತಕ್ಕಂತಹ ಒಂದು ಟೆಕ್ಸ್ಟನ್ನು ಕಟ್ ಮಾಡಲಿಕ್ಕೆ ನಾವು ಕಟ್ ಆಪ್ಷನ್ಸ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಿದೆ ರೀ, ಕಾಪಿ ಎದಕ್ಕೆ ಯೂಸ್ ಆಗುತ್ತೆ, ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಕಾಪಿ ದ ಸೆಲೆಕ್ಟೆಡ್ ಟೆಕ್ಸ್ಟ್. ವಾಟ್ ಇಸ್ ದ್ಯಾಟ್, ಇಟ್ ಈಸ್ ಯೂಸ್ಡ್ ಟು ಕಾಪಿ ದ ಸೆಲೆಕ್ಟೆಡ್ ಟೆಕ್ಸ್ಟ್. ಯಾವ ಒಂದು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿರ್ತೀವೋ ಅದನ್ನು ಕಾಪಿ ಮಾಡಲಿಕ್ಕೆ ನಾವು ಈ ಒಂದು ಕಾಪಿ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ಸೊ ಕಾಪಿ ಅಂತ ಒಂದು ಸೈಡ್ ಹೆಡ್ಡಿಂಗ್ ಹಾಕಿ ಏನಂತ ಬರೀತೀರಿ, ಇಟ್ ಈಸ್ ಯೂಸ್ಡ್ ಟು ಕಾಪಿ ದ ಸೆಲೆಕ್ಟೆಡ್ ಟೆಕ್ಸ್ಟ್. ಇಟ್ಸ್ ಎನಫ್ ಫಾರ್ ಓಕೆ. ಸೊ ನೆಕ್ಸ್ಟ್ ಒನ್ ಏನ್ರಿ, ಪೇಸ್ಟ್. ಸೊ ಪೇಸ್ಟ್ ಅಂದರೆ ಇದಕ್ಕೆ ಯೂಸ್ ಆಗುತ್ತೆ, ಪೇಸ್ಟ್, ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್, ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಪೇಸ್ಟ್ ದ ಸೆಲೆಕ್ಟೆಡ್ ಕಂಟೆಂಟ್ ಆರ್ paste the selected text or graphics or any copied items to the document. ಸೊ ನಾವು ಯಾವುದನ್ನು ಒಂದು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಅದನ್ನು ಪೇಸ್ಟ್ ಮಾಡಲಿಕ್ಕೆ, ಅಂದರೆ ಆ ಕಂಟೆಂಟ್ನ ನಾವು ಸೇಮ್ ಆ್ಯಸ್ ಇಟ್ ಈಸ್ನ ನಾವು ಇನ್ನೊಂದು ಕಡೆ ಪೇಸ್ಟ್ ಮಾಡಲಿಕ್ಕೆ ಇದನ್ನೇನು ಏನಕ್ಕೆ ಯೂಸ್ ಮಾಡ್ತೀವಿ, ಪೇಸ್ಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ ಈ ಒಂದು ಫಾರ್ಮೇಟ್ ಪೇಂಟರ್ ಏನಕ್ಕೆ ಯೂಸ್ ಆಗುತ್ತೆ, ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಕಾಪಿ ಎಕ್ಸಿಸ್ಟಿಂಗ್ ಟೆಕ್ಸ್ಟ್ ಫಾರ್ಮೇಟ್ ಸಚ್ ಆಸ್ ಸೈಜ್, ಫಾಂಟ್, ಕಲರ್ ಎಟ್ಸೆಟ್ರಾ ಅಪ್ಲೈ ಟು ರಿಕ್ವೈರ್ಡ್ ಟೆಕ್ಸ್ಟ್. ಏನಪ್ಪ ಅಂತಂದರೆ ನಾವು ಯಾವುದೋ ಒಂದು ಟೆಕ್ಸ್ಟಿಗೆ ಒಂದು 14 ಸೈಜ್ ಕೊಟ್ಟಿರ್ತೀವಿ, ಅಥವಾ ಒಂದೇನೋ ಕಲರ್ ಕೊಟ್ಟಿರ್ತೀವಿ, ಫಾಂಟ್ ಸೈಜ್ ಕೊಟ್ಟಿರ್ತೀವಿ, ಫಾಂಟ್ ಫೇಸ್ ಕೊಟ್ಟಿರ್ತೀವಿ. ಅದೇ ಥರ ಎಲ್ಲ ಟೆಕ್ಸ್ಟಿಗೂ ಅಪ್ಲೈ ಮಾಡಬೇಕಂದ್ರೆ ಏನು ಮಾಡಬೇಕ್ರಿ, ಆ ಒಂದು ಎಲ್ಲ ಟೆಕ್ಸ್ಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಫಾರ್ಮೇಟ್ ಪೇಂಟರ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಆ್ಯಸ್ ಇಟ್ ಈಸ್ ನಾವು ಯಾವ ಒಂದು ವರ್ಡ್ನ ನಾವು ಚೇಂಜಸ್ ಮಾಡಿರ್ತೀವೋ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ಸೊ ದಿಸ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಕ್ಲಿಪ್ಬೋರ್ಡ್. ಸೊ ಈ ಕ್ಲಿಪ್ಬೋರ್ಡಲ್ಲಿ ನಮ್ಗೆ ಏನೇನು ಬರುತ್ತೆ, ಕಟ್ ಬರುತ್ತೆ, ಕಾಪಿ ಬರುತ್ತೆ, ಪೇಸ್ಟ್ ಬರುತ್ತೆ, ಫಾರ್ಮೇಟ್ ಪೇಂಟರ್ ಬರುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಾವು ಪೇಸ್ಟ್ ಸ್ಪೆಷಿಯಲ್ ಫಂಕ್ಷನ್ ಕೂಡ ನಾವು ಯೂಸ್ ಮಾಡ್ಬೋದು. ಸಿ ಹಿಯರ್, ಸೊ ಈ ಒಂದು ಪೇಸ್ಟ್ ಫಂಕ್ಷನ್ನೆಲ್ಲ ನಾವು ಇದಕ್ಕೆ ಯೂಸ್ ಮಾಡ್ತೀವಿ, ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಪೇಸ್ಟ್ ಆಲ್ರೆಡಿ ಕಟ್ ಆರ್ ಕಾಪಿಡ್ ಐಟಮ್ಸ್. ಸೊ ನಾವು ಕಟ್ ಮಾಡಿರ್ತಕ್ಕಂತಹ ಅಥವಾ ಕಾಪಿಡ್ ಐಟಮ್ಸನ್ನು ನಾವು ಪೇಸ್ಟ್ ಮಾಡಲಿಕ್ಕೆ ಪೇಸ್ಟ್ ಕಮ್ಯಾಂಡ್ ಯೂಸ್ ಮಾಡ್ತೀವಿ. ಸೊ ಅದೇ ಪೇಸ್ಟ್ ಸ್ಪೆಷಿಯಲ್ ಫಂಕ್ಷನನ್ನು ನಾವು OLE ಮೆಥಡಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಆಬ್ಜೆಕ್ಟ್ ಲಿಂಕಿಂಗ್, ಆಬ್ಜೆಕ್ಟ್ನ ಒಂದಕ್ಕೊಂದು ಲಿಂಕ್ ಮಾಡಬೇಕು ಹೇಗೆ ಅಂತ ನಾನು ನಿಮಗೆ ಪ್ರೀವಿಯಸ್ ಲ್ಯಾಬಲ್ಲೆಲ್ಲ ನಾವು ಪ್ರೀವಿಯಸ್ ಸೆಮಿಸ್ಟರಲ್ಲಿ ಹೇಳಿದ್ದೀನಿ. ಸೊ ಆಬ್ಜೆಕ್ಟ್ನ ಲಿಂಕ್ ಮಾಡಬೇಕು ಮತ್ತು ಎಂಬೆಡ್ ಮಾಡಬೇಕು ಅಂತಗೂ ಸಹ ಈ ಒಂದು ಪೇಸ್ಟ್ ಸ್ಪೆಷಿಯಲ್ ಫಂಕ್ಷನ್ನ ನಾವು ಯೂಸ್ ಮಾಡ್ತೀವಿ. ಓಕೆನಾ. ಸೊ ನೀವು ಸಿಂಪಲ್ ಫಾರ್ಮೆಟಲ್ಲಿ ಹೇಳಬೇಕಂದ್ರೆ ಹೋಮ್ ಟ್ಯಾಬ್ ಬಗ್ಗೆ ಕೇಳಿದರೆ ಏನು ಮಾಡ್ತೀರಿ, ಜಸ್ಟ್ ಇಷ್ಟು ಬರೀರಿ. ಸೊ ಫಸ್ಟ್ ಒನ್ ಏನು ಮಾಡಿರಿ, ಕ್ಲಿಪ್ಬೋರ್ಡ್ ಅಂತ ಹಾಕ್ರಿ. ಫಸ್ಟ್ ಗ್ರೂಪ್ ಏನ್ರಿ, ಕ್ಲಿಪ್ಬೋರ್ಡ್. ಅದರಲ್ಲಿ ಯಾವ್ಯಾವ ಆಪ್ಷನ್ಸ್ ಬರುತ್ತೆ, ಕಟ್, ಕಾಪಿ, ಪೇಸ್ಟ್, ಫಾರ್ಮೇಟ್ ಪೇಂಟರ್ ಬರುತ್ತೆ. ಸೊ ಈ ಒಂದು ಕಟ್, ಕಾಪಿ, ಪೇಸ್ಟ್ ಅಂದರೆ ಕಟ್ ಅಂದ್ರೆ ಏನ್ರಿ, ಯೂಸ್ಡ್ ಟು ಕಟ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್. ನೆಕ್ಸ್ಟ್ ಏನ್ರಿ,
ಪೇಸ್ಟ್ ಅಂತಂದರೆ ಈಗ ನೆಕ್ಸ್ಟ್ ಕಾಪಿ ಅಂದರೆ ಇಟ್ ಈಸ್ ಯೂಸ್ಡ್ ಟು ಕಾಪಿ ದಿ ಸೆಲೆಕ್ಟೆಡ್ ಟೆಕ್ಸ್ಟ್ ಆ್ಯಂಡ್ ವಾಟ್ ಈಸ್ ಪೇಸ್ಟ್, ಇಟ್ ಈಸ್ ಯೂಸ್ಡ್ ಟು paste the selected text or item related to the text, content or graphics. Okay, so format painter ಇದಕ್ಕೆ ಯೂಸ್ ಆಗುತ್ತೆ ನಮಗೆ. ಫಾರ್ಮೆಟ್ ಪೇಂಟರ್ ಈಸ್ ಯೂಸ್ಡ್ ಟು ಕಾಪಿ ಎಕ್ಸಿಸ್ಟಿಂಗ್ ಟೆಕ್ಸ್ಟ್ ಆಲ್ರೆಡಿ ಟೆಕ್ಸ್ಟ್ ಇರುತ್ತೆ, ಎಕ್ಸಿಸ್ಟಿಂಗ್ ಟೆಕ್ಸ್ಟ್ ಫಾರ್ಮೆಟ್ ಸಚ್ ಆಸ್ ವಾಟ್ ಸೈಜ್, ಫಾಂಟ್, ಕಲರ್ ಎಟ್ಸೆಟ್ರಾ ಆ್ಯಂಡ್ ಅಪ್ಲೈ ಟು ರಿಕ್ವೈರ್ಡ್ ಟೆಕ್ಸ್ಟ್. ಓಕೆ, ಸೊ ನೆಕ್ಸ್ಟ್ ಗ್ರೂಪ್ ಯಾವುದಿದೆ ರೀ? ಫಾಂಟ್ ಗ್ರೂಪ್ ಇದೆ. ಸೊ in the font group there are commands like what? Font face, font size, increase font size and decrease font size, bold, italic, underline, double underline and border, fill color, font color, and there are given in the following below. So what is that? ಸೊ ನಮ್ಮಲ್ಲಿ ಇದರಲ್ಲಿ ಫಾಂಟ್ ಗ್ರೂಪಲ್ಲಿ ಏನೇನಿರುತ್ತೆ? ನಮಗೆ ಫಾಂಟ್ ಫೇಸ್ ಇದೆ, ಸೊ ನೆಕ್ಸ್ಟು ಫಾಂಟ್ ಸ್ಟೈಲ್ ಇದೆ, ನೆಕ್ಸ್ಟು ಬೋಲ್ಡ್ ಇದೆ, ಇಟ್ಯಾಲಿಕ್ ಇದೆ, ಅಂಡರ್ಲೈನ್ ಇದೆ. ಸೊ ಈ ಥರ ಟೇಬಲ್ಸ್ ತೊಗೊಳ್ಬೋದು, ಕಲರ್ ಫಿಲ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಸೊ ಈ ಫಾಂಟ್ ಗ್ರೂಪಲ್ಲಿ ನಮ್ಗೆ ಏನೇನಿದೆ? ಫಸ್ಟು ಫಾಂಟ್ ಇದೆ. ಸೊ ಫಾಂಟ್ ಅಂತಂದರೆ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಓಪನ್ ದಿ ಫಾಂಟ್ ಬಾಕ್ಸ್. ಈ ಫಾಂಟ್ ಇದಕ್ಕೆ ಯೂಸ್ ಆಗುತ್ತೆ ನಮಗೆ. ಈ ಒಂದು ಫಾಂಟ್ ಬಾಕ್ಸ್ನ ಓಪನ್ ಮಾಡಲಿಕ್ಕೆ ನಮಗೆ ಈ ಫಾಂಟ್ ಗ್ರೂಪ್ ನಮಗೆ ಉಪಯೋಗ ಆಗುತ್ತೆ. ಸೊ ಫಾಂಟ್ ಫೇಸ್ ಅಂದ್ರೇನು? ಫಾಂಟ್ ಫೇಸ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ರಿಕ್ವೈರ್ಡ್ ಫಾಂಟ್ ಫ್ರಮ್ ದ ಲಿಸ್ಟ್. ಸೊ ಯಾವುದು ನಮಗೆ ಫಾಂಟ್ ಫೇಸ್? ಈಗ ಈ ಒಂದು ಕ್ಯಾಲಿಬ್ರಿ ಅಂತ ಇದೆ, ಇಲ್ಲಿ ಟೈಮ್ಸ್ ನ್ಯೂ ರೋಮನ್ ಅಂತ ಬರುತ್ತೆ. ಸೊ ಯಾವುದೇ ಒಂದು ಫಾಂಟ್ ಫೇಸ್ ಬೇಕಂದರೆ ನಾವೇನು ಮಾಡ್ಬೇಕ್ರಿ? ಫಾಂಟ್ ಫೇಸ್ ಒಂದು ಆಪ್ಷನ್ಸಿಗೆ ಹೋಗಿ ಏನು ಮಾಡ್ಬೇಕ್ರಿ? ನಮ್ಗೇನು ರಿಕ್ವೈರ್ಡ್ ಇರುತ್ತೋ, ನಮ್ಗೆ ಯಾವ್ದು ಬೇಕಾಗಿರುತ್ತೋ, ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್? ಸೆಲೆಕ್ಟ್ ದ ರಿಕ್ವೈರ್ಡ್ ಫಾಂಟ್ ಫ್ರಮ್ ದ ಲಿಸ್ಟ್. ಸೊ ಇಲ್ಲಿ ಲಿಸ್ಟಲ್ಲಿ ಇರ್ತಕ್ಕಂಥ ಲಿಸ್ಟನ್ನು ನಾವು ಕ್ಲಿಕ್ ಮಾಡಬೇಕಂದ್ರೆ ಇಲ್ಲಿ ಸೈಡಲ್ಲಿ ಆ್ಯರೋ ಮಾರ್ಕ್ ಇದೆಯಲ್ಲ, ಸೊ ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ? ನಮಗೆ ಲಿಸ್ಟ್ ಸಿಗುತ್ತೆ, ಅದರಲ್ಲಿ ನಮಗೆ ಯಾವ್ದು ರಿಕ್ವೈರ್ಡ್ ಇರುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನು ರೀ? ಫಾಂಟ್ ಸೈಜ್ ನಮ್ಗೆ ಎಷ್ಟು ಬೇಕು ಸೈಜನ್ನು ನಾವು ಈ ಒಂದು ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸೈಜನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ಕ್ರೀಸ್ ಫಾಂಟ್ ಸೈಜ್. ಸೊ ನಾವು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡಬೇಕಂದ್ರೆ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಸೊ ಎದಕ್ಕೆ ಯೂಸ್ ಆಗುತ್ತೆ ಇದು? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಇನ್ಕ್ರೀಸ್ ದ ಫಾಂಟ್ ಸೈಜ್. ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಡಿಕ್ರೀಸ್ ದಿ ಫಾಂಟ್ ಸೈಜ್. ಸೊ ನಾವು ಆಟೋಮೆಟಿಕ್ಲಿ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡಬೇಕಂದ್ರೆ ಇವೆರಡು ಆಪ್ಷನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಏನು ಮಾಡ್ಬೇಕ್ರಿ? ಫಾಂಟ್ ಕಲರ್ನ ನಾವು ಯಾವ ಥರ ಒಂದು ಫಾಂಟ್ಸ್ ಇರುತ್ತೋ, ಏನು ಟೆಕ್ಸ್ಟ್ ಇರುತ್ತೋ ಆ ಕಲರ್ಸ್ನ ಚೇಂಜ್ ಮಾಡಬೇಕಂದ್ರೆ ಏನು ಮಾಡ್ಬೇಕ್ರಿ? ಇಟ್ ಈಸ್ ಯೂಸ್ಡ್ ಟು ಅಪ್ಲೈಡ್ ರಿಕ್ವೈರ್ಡ್ ಕಲರ್ ಫಾರ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್. ಏನಪ್ಪ ಅಂದರೆ ಏನು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿರ್ತೀವೋ ಅದನ್ನು ನಾವು ಕಲರ್ ಚೇಂಜ್ ಮಾಡಬೇಕಂದ್ರೆ ಈ ಒಂದು ಆಪ್ಷನನ್ನು ಯೂಸ್ ಮಾಡ್ತೀವಿ. ಸೊ ವಾಟ್ ಇಸ್ ದ್ಯಾಟ್? ಫಿಲ್ ಕಲರ್ ಅಂತಾರೆ ಇದಕ್ಕೆ. ಫಿಲ್ ಕಲರ್ ಅಂತಂದ್ರೆ ಏನು ರೀ? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಕಲರ್ ದ ಬ್ಯಾಕ್ಗ್ರೌಂಡ್ ಆಫ್ ಸೆಲೆಕ್ಟೆಡ್ ಸೆಲ್ಸ್. ವಾಟ್ ಇಸ್ ದ್ಯಾಟ್? ಕಲರ್ ಏನು ಒಂದು ಸೆಲೆಕ್ಟ್ ಮಾಡಿರ್ತೀವಲ್ಲ ಆ ಟೆಕ್ಸ್ಟನ್ನು ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡೋದು ಈ ಒಂದು ಯಾವುದ್ರಿ? ಫಿಲ್ ಕಲರ್ನ ಒಂದು ವರ್ಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನು ರೀ? ಬಾರ್ಡರ್. ಸೊ ಬಾರ್ಡರ್ ಅಂತಂದರೆ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್? ಅಪ್ಲೈ ಬಾರ್ಡರ್ಸ್ ವಿತ್ ಡಿಫ್ರೆಂಟ್ ಸ್ಟೈಲ್ಸ್ ಆ್ಯಂಡ್ ಸೈಜ್ ಟು ದ ಎಕ್ಸೆಲ್ ಸೆಲ್ಸ್. ಓಕೆ, ಸೊ ಇಟ್ ಆಲ್ಸೋ ಕಂಟೈನ್ಸ್ ಟೂಲ್ಸ್ ಟು ಡ್ರಾ ಬಾರ್ಡರ್ ಫ್ರೀ ಹ್ಯಾಂಡ್. ಸೊ ನಮಗೆ ನಾವೇ ಡ್ರಾ ಮಾಡ್ಕೊಳ್ಬೇಕು ಅಂದರೆ ಟೇಬಲಲ್ಲಿ ಇಲ್ಲಿ ನಮಗೇನಿರುತ್ತೆ? ಫ್ರೀ ಹ್ಯಾಂಡ್ ಅಂತ ಇರುತ್ತೆ. ಸೊ ಬಾರ್ಡರ್ ಫ್ರೀ ಹ್ಯಾಂಡ್ ಅಂತ ಇರುತ್ತೆ ಅಥವಾ ಡ್ರಾ ಓನ್ ಅಂತ ಇರುತ್ತೆ. ಸೊ ಇದರಲ್ಲಿ ಏನು ಮಾಡ್ಬೋದು ರೀ? ನಾವು ಯಾವ ಥರ ಬೇಕೋ ಆ ಥರ ನಾವು ಡ್ರಾ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ನಾವು ಬಾರ್ಡರ್ಸ್ನ ತೊಗೊಳ್ಬೋದು. ಸೊ ಮೇಲ್ಗಡೆ ನಮಗೆ ಏನಾದರೂ ಲೈನ್ ತಿಕ್ ಆಗಬೇಕಂದ್ರೆ ಇಲ್ಲಿ ನಾವು ತೊಗೊಳ್ಬೋದು. ಸೊ ಕೆಳಗಡೆ ನಮ್ಗೆ ಲೈನ್ ತಿಕ್ ಬೇಕಂತಂದ್ರೂ ನಾವು ಇಲ್ಲಿ ತೊಗೊಳ್ಬೋದು. ಸೊ ಬಾರ್ಡರ್ಸ್ನ ಎಲ್ಲ ನಾವು ನೀಟಾಗಿ ಟೇಬಲ್ ಬಾರ್ಡರ್ಸ್ನ ನಾವು ಕರೆಕ್ಟ್ ಮಾಡಬೇಕು ಅಂದರೆ ಅಥವಾ ಬೇಕು ಅಂತಂದರೆ ನಾವು ಈ ಒಂದು ಆಪ್ಷನ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಈ ಒಂದು ಬೋಲ್ಡ್ ಆಪ್ಷನ್ ಎದಕ್ಕೆ ಯೂಸ್ ಆಗುತ್ತೆ? ಇಟ್ ಈಸ್ ಯೂಸ್ಡ್ ಟು ಬೋಲ್ಡ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್. ಸೊ ಎದಕ್ಕೆ ಯೂಸ್ ಆಗುತ್ತೆ ಈ ಕಮ್ಯಾಂಡ್ ರೀ? ಈ ಕಮ್ಯಾಂಡ್ ನಮಗೆ ಒಂದು ಸೆಲೆಕ್ಟ್ ಮಾಡಿರ್ತಕ್ಕಂತಹ ಟೆಕ್ಸ್ಟನ್ನು ಬೋಲ್ಡ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇಟ್ಯಾಲಿಕ್ ಎದಕ್ಕೆ ಯೂಸ್ ಆಗುತ್ತೆ ರೀ? ಇಟ್ ಈಸ್ ಯೂಸ್ಡ್ ಟು ಮೇಕ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಇಟ್ಯಾಲಿಕ್. ಏನು ಒಂದು ನಾರ್ಮಲ್ ಟೆಕ್ಸ್ಟ್ ಇರುತ್ತೋ ಅದನ್ನು ಇಟ್ಯಾಲಿಕ್ ಸ್ಟೈಲಲ್ಲಿ ಕನ್ವರ್ಟ್ ಮಾಡೋದೇ ಈ ಒಂದು ಇಟ್ಯಾಲಿಕ್ ಸ್ಟೈಲ್. ಓಕೆನಾ? ಸೊ ಅಂಡರ್ಲೈನ್ ಅಂತಂದ್ರೆ ಏನು ರೀ? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಅಂಡರ್ಲೈನ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್. ಯಾವ ಒಂದು ಟೆಕ್ಸ್ಟ್ ಇರುತ್ತೋ ಅದನ್ನು ಅಂಡರ್ಲೈನ್ ಮಾಡಲಿಕ್ಕೆ ಅಂದರೆ ಕೆಳಗಡೆ ಕೆಳಗಡೆ ಲೈನ್ನ ಕೊಡಲಿಕ್ಕೆ ಏನು ಮಾಡ್ಬೇಕ್ರಿ? ಈ ಒಂದು ಅಂಡರ್ಲೈನ್ನ ನಾವು ಈ ಒಂದು ಯು ಬಾರ್ ಬಟನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಈ ಕಮ್ಯಾಂಡ್ನ ನಾವು ಯೂಸ್ ಮಾಡ್ತೀವಿ. ದಿಸ್ ಈಸ್ ವಾಟ್? ಫಾಂಟ್ ಗ್ರೂಪ್. ದಿಸ್ ಒನ್ ಈಸ್ ವಾಟ್? ಅಲೈನ್ಮೆಂಟ್ ಗ್ರೂಪಲ್ಲಿ ನಮಗೇನಿರುತ್ತೆ? ಸೊ ಇನ್ ದ ಅಲೈನ್ಮೆಂಟ್ ಗ್ರೂಪ್ ವಾಟ್? there are following commands. What is that?
top, middle, top, middle, button, and top, middle, and bottom, left, right alignment. It also contains what? Commands like text orientation, wrap, text orientation and wrap, text, merge and center, increase indent, decrease indent. Now let us learn the uses of these commands in the following. So what is the use of these commands? First one is what? ಟಾಪ್ ಅಲೈನ್. ಟಾಪ್ ಅಲೈನ್ ಅದಕ್ಕೆ ಯೂಸ್ ಆಗುತ್ತೆ ನಮಗೆ. ಇವಾಗ ಒಂದು ಪೇಜಲ್ಲಿ ನೀವು ಕಂಟೆಂಟ್ನ ಹಾಕಿರ್ತೀರಿ ಅಂದ್ಕೊಳ್ಳಿ. ಸೊ ಅದೇನಿರುತ್ತೆ, ಇಲ್ಲಿ ಕೆಳಗಡೆ ಇರುತ್ತೆ ಅಥವಾ ಇಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಇರುತ್ತೆ. ಸೊ ಯಾವ ಥರ ಇದ್ರೂ ನಮಗೆ ಟಾಪಲ್ಲಿ ಬರಬೇಕು, ಅಂದರೆ ಈ ಥರ ಅಪ್ ಬರಬೇಕು. ಅಪ್ ಬಂದಾಗ ಅಂದರೆ ಇಲ್ಲಿ ಸೈನ್ ಇದೆ ನೋಡಿ, ಈ ಥರ ನಮಗೆ ಅಪ್ ಬರಬೇಕಂದ್ರೆ ಏನು ಮಾಡಬೇಕು ರೀ? ಟಾಪ್ ಅಲೈನನ್ನು ಯೂಸ್ ಮಾಡಬೇಕು. ಸೊ ಟಾಪ್ ಅಲೈನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಅಲೈನ್ ದಿ ಟೆಕ್ಸ್ಟ್ ಟು ದ ಟಾಪ್ ಸೈಡ್. ಓಕೆ. ಸೊ ಮಿಡಲ್ ಅಲೈನ್ ಇದಕ್ಕೆ ಯೂಸ್ ಆಗುತ್ತೆ. ಮಿಡಲ್ ಅಲೈನ್ ನಮಗೆ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಅಲೈನ್ ದ ಟೆಕ್ಸ್ಟ್ ಇನ್ ದ ಮಿಡಲ್ ಸೈಡ್. ಓಕೆ. ಸೊ ನೆಕ್ಸ್ಟು ಬಾಟಮ್ ಲೈನ್. ಸೊ ಬಾಟಮ್ ಲೈನ್ ಅಲೈನ್ ಅದಕ್ಕೆ ಯೂಸ್ ಆಗುತ್ತೆ ನಮಗೆ. ಬಾಟಮ್ ಅಲೈನ್ ಅಂತಂದರೆ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಅಲೈನ್ ದ ಟೆಕ್ಸ್ಟ್ ಟು ದ ಬಾಟಮ್. ಸೊ ನಮಗೆ ಯಾವುದೇ ಟೆಕ್ಸ್ಟ್ ಇರಲಿ ಅದನ್ನು ಕೆಳಗಡೆ ಬರುವಂಗೆ, ಅಂದರೆ ಬಾಟಮ್ ಬರುವಂಗೆ ನಮಗೆ ಈ ಒಂದು ಬಾಟಮ್ ಅಲೈನ್ ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನ್ರಿ? ರೈಟ್ ಅಲೈನ್ಮೆಂಟ್. ವಾಟ್ ಇಸ್ ದ್ಯಾಟ್? ರೈಟ್ ಅಲೈನ್ಮೆಂಟ್. ರೈಟ್ ಅಲೈನ್ಮೆಂಟ್ ನಮಗೆ ಏನಕ್ಕೆ ಹೆಲ್ಪ್ ಆಗುತ್ತೆ? ಸೊ ರೈಟ್ ಅಲೈನ್ಮೆಂಟ್ ಈಸ್ ಯೂಸ್ಡ್ ಟು ಅಲೈನ್ ದ ಟೆಕ್ಸ್ಟ್ ಟು ದ ರೈಟ್ ಸೈಡ್. ಆ್ಯಂಡ್ ಸೆಂಟರ್ ಅಲೈನ್ಮೆಂಟ್ ಈಸ್ ಯೂಸ್ಡ್ ಟು ವಾಟ್? ಸೆಂಟರ್ ಅಲೈನ್ಮೆಂಟ್ ಈಸ್ ಯೂಸ್ಡ್ ಟು ಅಲೈನ್ ದ ಟೆಕ್ಸ್ಟ್ ಟು ದಿ ಸೆಂಟರ್. ಆ್ಯಂಡ್ ಲೆಫ್ಟ್ ಅಲೈನ್ಮೆಂಟ್ ಎದಕ್ಕೆ ಯೂಸ್ ಆಗುತ್ತೆ? ಲೆಫ್ಟ್ ಅಲೈನ್ಮೆಂಟ್ ಈಸ್ ಯೂಸ್ಡ್ ಟು ವಾಟ್? ಲೆಫ್ಟ್ ಅಲೈನ್ಮೆಂಟ್ ಈಸ್ ಯೂಸ್ಡ್ ಟು ಅಲೈನ್ ದ ಟೆಕ್ಸ್ಟ್ ಟು ದ ಲೆಫ್ಟ್ ಸೈಡ್. ಆ್ಯಂಡ್ ಟೆಕ್ಸ್ಟ್ ಓರಿಯೆಂಟೇಷನ್ಸ್ ಕೂಡ ಇರುತ್ತೆ. ಸೊ ಈ ಟೆಕ್ಸ್ಟ್ ಓರಿಯೆಂಟೇಷನ್ಸ್ ಎದಕ್ಕೆ ಹೆಲ್ಪ್ ಆಗುತ್ತೆ? ಟೆಕ್ಸ್ಟ್ ಓರಿಯೆಂಟೇಷನ್, ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್? ಓರಿಯೆಂಟ್ ದ ಟೆಕ್ಸ್ಟ್ ಕಂಟೇನ್ ಇನ್ ದ ಸೆಲ್ ವಿತ್ ಡಿಫರೆಂಟ್ ಆ್ಯಂಗಲ್ಸ್. ಇಟ್ ಆಲ್ಸೋ ಡಿಸ್ಪ್ಲೇಸ್ ವಾಟ್? ಫಾರ್ಮೆಟ್ ಸೆಲ್ಸ್. ಇಟ್ ಮೇಕ್ಸ್ ಕಂಟೈನ್ ನಂಬರ್, ಅಲೈನ್ಮೆಂಟ್, ಫಾಂಟ್, ಬಾರ್ಡರ್, ಫಿಲ್ ಆ್ಯಂಡ್ ಪ್ರೊಟೆಕ್ಷನ್ ಟ್ಯಾಬ್ಸ್. ಓಕೆ. ಸೊ ನಮಗೆ ಓರಿಯೆಂಟೇಷನ್ ಅಂದರೆ ಗೊತ್ತು ನಿಮಗೆ. ಓರಿಯೆಂಟೇಷನ್ ಅಂದರೆ ಮೊಬೈಲನ್ನು ನಾವು ಸ್ಟ್ರೇಟ್ ಆಗಿ ಇಟ್ಟಿದಾಗ ಇದೇನಾಗುತ್ತೆ ರೀ? ಪೋರ್ಟ್ರೇಟ್ ಮೋಡ್ ಅಂತ ಇರುತ್ತೆ. ಸೊ ಅದನ್ನೇ ನಾವು ಮೊಬೈಲ್ನ ನಾವು ಒಂದು ಲ್ಯಾಂಡ್ಸ್ಕೇಪಲ್ಲಿ ಹಿಡಿದಾಗ ನಾವು ಅದೇನು ಹೇಳ್ತೀವಿ? ನಾವು ಲ್ಯಾಂಡ್ಸ್ಕೇಪ್ ಮೋಡ್ ಅಂತ ಹೇಳ್ತೀವಿ. ಈ ಥರ ಪೋರ್ಟ್ರೇಟ್ ಮೋಡ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಮೋಡನ್ನು ನಾವೇನಂತ ಹೇಳ್ತೀವಿ ರೀ? ನಾವು ಓರಿಯೆಂಟೇಷನ್ ಅಂತ ಹೇಳ್ತೀವಿ. ಓರಿಯೆಂಟೇಷನ್ ಅಂತ ಹೇಳಿದಾಗ ಸೊ ಈ ಒಂದು ಟೆಕ್ಸ್ಟನ್ನು ಓರಿಯೆಂಟೇಷನ್ ಆಗಿ, ಸೊ ನಾವು ಈ ಥರ ನಾವು ಒಂದು ಡಿಸೈನ್ ಆಗಿ ನಾವು ಈ ಥರ ವೈ ಎಕ್ಸಸ್ಸಲ್ಲೂ ಮಾಡ್ಕೊಳ್ಬೋದು, ಎಕ್ಸಸ್ಸಲ್ಲೂ ನಾವು ಮಾಡ್ಕೊಳ್ಬೋದು. ಅಂದರೆ ನಾವು ಹಾರಿಜೆಂಟಲ್ ಆಗಿ ಮಾಡ್ಕೊಳ್ಬೋದು ಅಥವಾ ವರ್ಟಿಕಲ್ ಆಗು ಸಹ ನಾವು ಮಾಡ್ಕೊಳ್ಬೋದು. ವರ್ಟಿಕಲ್ ಅಂದರೆ ಈ ಥರ, ಹಾರಿಜೆಂಟಲ್ ಅಂದರೆ ಈ ಥರ. ಓಕೆನಾ? ಸೊ ಕಾಲಮ್ ಆ್ಯಂಡ್ ರೋಸ್. ಕಾಲಮ್ ಅಂದಾಗ ನಾವು ವರ್ಟಿಕಲ್ ಲೈನ್ ಅಂತ ಹೇಳ್ತೀವಿ, ಇದಕ್ಕೆ ಹಾರಿಜೆಂಟಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ರೋ ಅಂದರೆ ಏನ್ರಿ? ಹಾರಿಜೆಂಟಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವ್ರ್ಯಾಪ್ ಟೆಕ್ಸ್ಟ್. ವ್ರ್ಯಾಪ್ ಟೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಇಲ್ಲಿ ವ್ರ್ಯಾಪ್ ಟೆಕ್ಸ್ಟ್ ಅಂತ ಬರುತ್ತೆ. ವ್ರ್ಯಾಪ್ ಟೆಕ್ಸ್ಟ್ ಅಂತಂದ್ರೆ ಏನ್ರಿ? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ಆಲ್ ಸೆಲ್ ಕಂಟೆಂಟ್ ವೈಲ್ ಪರ್ಫಾರ್ಮಿಂಗ್ ದಿಸ್ ಕಾಲಮ್ ವಿಡ್ತ್ ಈಸ್ ನಾಟ್ ಡಿಸ್ಟರ್ಬ್. ಓಕೆ. ಸೊ ಎದಕ್ಕೆ ಯೂಸ್ ಆಗುತ್ತೆ ಇದು? ವ್ರ್ಯಾಪ್ ಟೆಕ್ಸ್ಟ್ ಅಂತಂತಂದರೆ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ಆಲ್ ಸೆಲ್ ಕಂಟೆಂಟ್ ವೈಲ್ ಪರ್ಫಾರ್ಮಿಂಗ್ ದ ಕಾಲಮ್ ವಿಡ್ತ್ ಈಸ್ ನಾಟ್ ಡಿಸ್ಟರ್ಬ್. ಅಂದರೆ ಇವಾಗ ನಾವು ಇಲ್ಲೊಂದು ಸ್ಪೇಸ್ ಇಲ್ದಂಗೆ ನಾವು ಏನೋ ಒಂದು ಟೆಕ್ಸ್ಟ್ ಬರೆದಿರ್ತೀವಿ, ಇನ್ನೊಂದು ಕಡೆ ಇನ್ನೊಂದು ಟೆಕ್ಸ್ಟ್ ಬರೆದಿರ್ತೀವಿ. ಸೊ ಯಾವುದೇ ಸ್ಪೇಸನ್ನು ನಾವು ಗ್ಯಾಪ್ ಕೊಡಲಿಲ್ಲಂಗೆ ನಾವು ಏನು ಮಾಡ್ತಾರೆ? ವ್ರ್ಯಾಪ್ ಟೆಕ್ಸ್ಟ್ ಅಂದಾಗ ಆಟೋಮೆಟಿಕ್ಲಿ ಅವೆರಡು ಏನಾಗುತ್ತೆ? ನಮಗೆ ನೀಟಾಗಿ ಕಂಬೈನ್ ಆಗಿ ತೋರಿಸುತ್ತೆ. ಸೊ ಅದಕ್ಕೆ ನಾವು ವ್ರ್ಯಾಪ್ ಟೆಕ್ಸ್ಟ್ ಅಂತೀವಿ. ವ್ರ್ಯಾಪ್ ಅಂದರೆ ಎರಡನ್ನೂ ವ್ರ್ಯಾಪ್ ಮಾಡೋದು. ಸೊ ಅಂದರೆ ಒಂದು ಕಂಟೆಂಟ್ನ ನಾವು ಆ್ಯಸ್ ಇಟ್ ಈಸೇ ಇಡೋದು, ಬಟ್ ಏನಪ್ಪ ಅಂತಂದರೆ ಅದನ್ನು ಒಂದು ಒಳ್ಳೆ ಫಾರ್ಮಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ, ಸೆಲ್ ಕಂಟೆಂಟ್ನ ಡಿಸ್ಪ್ಲೇ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನ್ರಿ? ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಇರುತ್ತೆ. ಸೊ ಈ ಬಟನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ? ಮರ್ಜ್ ಆ್ಯಂಡ್ ಸೆಂಟರ್, ವ್ರ್ಯಾಪ್ ಟೆಕ್ಸ್ಟ್, ಸೊ ಈ ಥರ ಎಲ್ಲ ನಮಗೆ ಬರುತ್ತೆ ಆಪ್ಷನ್ಸ್. ಸೊ ಅದರಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಅಂದರೆ ಏನು ಗೊತ್ತಾ? ದಿಸ್ ಕಮ್ಯಾಂಡ್ ಕಂಟೈನ್ಸ್ ಬೋತ್ ಮರ್ಜ್ ಆ್ಯಂಡ್ ಸೆಂಟರ್ ಆಪ್ಷನ್ಸ್. ಅಂದರೆ ಎರಡು ಕಂಟೆಂಟ್ನ ಒಂದು ಸೆಲ್ಲಿರ್ತಕ್ಕಂಥ ಕಂಟೆಂಟ್ನ ಇನ್ನೊಂದು ಸೆಲ್ಲಿರ್ತಕ್ಕಂಥ ಕಂಟೆಂಟ್ನ ಎರಡನ್ನೂ ಜೋಡಿಸಿ ಸೆಂಟರಲ್ಲಿ ತೊಗೊಂಬರೋದನ್ನ ಏನಂತ ಹೇಳ್ತೀವಿ ನಾವು? ಮರ್ಜ್ ಆ್ಯಂಡ್ ಸೆಂಟರ್ ಕಂಟೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಮರ್ಜ್ ಸೆಂಟರ್. ಆ್ಯಂಡ್ ವಾಟ್ ಈಸ್ ದಟ್? These merge two or more cells and aligns the content to the centers. Merger across options to merge cells only horizontally. So what is that? Merge cells simply merge and unmerge cell simply unmerge the merged cells. ಅಂದರೆ ಮರ್ಜ್ ಮಾಡೋದಂದರೆ
ಎರಡು ಕಂಟೆಂಟ್ನ ಒಂದು ಸೈಡ್ ಮರ್ಜ್ ಮಾಡೋದು. ಅನ್ಮರ್ಜ್ಡ್ ಅಂದರೆ ಮಾಡಿರ್ತಕ್ಕಂತಹ ಮರ್ಜನ್ನು ಡಿವೈಡ್ ಮಾಡೋದು, ಸಪ್ರೇಟ್ ಮಾಡೋದು. ಅನ್ಮರ್ಜ್ಡ್ ಮಾಡೋದು ಅದಕ್ಕೆ ಏನಂತ ಹೇಳ್ತಾರೆ ರೀ, ಅನ್ಮರ್ಜ್ಡ್ ಸೆಲ್ಸ್ ಅಂತ ಹೇಳ್ತಾರೆ. ಸೊ ಡಿಕ್ರೀಸ್ ಇಂಡೆಂಟ್, ಸೊ ಇಲ್ಲಿದೆ ನೋಡ್ರಿ, ಡಿಕ್ರೀಸ್ ಇಂಡೆಂಟ್, ಇನ್ಕ್ರೀಸ್ ಇಂಡೆಂಟ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ್ಯಾಟ್? Decrease indent command is used to what? Decrease the hanging indent of the paragraph text. ಸೊ ಏನಪ್ಪ ಅಂತಂದರೆ ಪ್ಯಾರಾಗ್ರಾಫಲ್ಲಿ ಇರ್ತಕ್ಕಂಥದ್ದನ್ನು ನಮಗೆ ಡಿಕ್ರೀಸ್ ಮಾಡಬೇಕು ಅಥವಾ ಇನ್ಕ್ರೀಸ್ ಮಾಡಬೇಕು ಅಂದರೆ ಈ ಒಂದು ಡಿಕ್ರೀಸ್ ಮತ್ತು ಇನ್ಕ್ರೀಸ್ ಇಂಡೆಂಟ್ನ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನ್ರಿ, ನಂಬರ್ ಗ್ರೂಪ್ಸ್. ನಂಬರ್ ಗ್ರೂಪ್ಸ್ ಅಂತ, ನಂಬರ್ ಗ್ರೂಪಲ್ಲಿ ಏನು ಮಾಡ್ತೀವಿ? ಸೊ ಈ ನಂಬರ್ ಗ್ರೂಪ್ಸಲ್ಲಿ ನಮಗೆ ಏನೇನು ಬರುತ್ತೆ? ನಂಬರ್ ಫಾರ್ಮೇಟ್ ಇರುತ್ತೆ, ಅಕೌಂಟಿಂಗ್ ಫಾರ್ಮೇಟ್ ಇರುತ್ತೆ, ಮತ್ತು ಪರ್ಸೆಂಟ್ ಫಾರ್ಮೇಟ್ ಇರುತ್ತೆ. ನೆಕ್ಸ್ಟು ಯಾವ ಫಾರ್ಮೇಟ್ ಇರುತ್ತೆ? ಕಾಮನ್ ಸ್ಟೈಲ್ ಫಾರ್ಮೇಟ್ ಇರುತ್ತೆ. ಸೊ ಇಟ್ ಆಲ್ಸೋ ಕಂಟೇನ್ಸ್ ಕಮ್ಯಾಂಡ್ಸ್ ಲೈಕ್ increase decimals and decrease decimals also. So what is mean by number format? So number format is nothing but what? Nothing but so ಜನರಲ್, ನಂಬರ್, ಕರೆನ್ಸಿ, ಅಕೌಂಟಿಂಗ್, ಶಾರ್ಟ್ ಡೇಟ್, ಲಾಂಗ್ ಡೇಟ್. ಸೊ ಇದು ಯಾವ ಥರ ನಮಗೆ ಒಂದು ಕಂಟೆಂಟ್ ಬೇಕಾಗಿರುತ್ತೋ ಆ ಥರದಲ್ಲಿ ನಮಗೆ ಒಂದು ನಂಬರ್ ಫಾರ್ಮೇಟ್ನಲ್ಲಿ ನಾವು ತೊಗೊಳ್ಬೋದು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಇವಾಗ ಕರೆನ್ಸಿ ಆಗಿರ್ಬೋದು, ಅಕೌಂಟಿಂಗ್ ಡೇಟ್ ಆಗಿರ್ಬೋದು, ಅಥವಾ ಲಾಂಗ್ ಡೇಟ್ ಆಗಿರ್ಬೋದು, ಟೈಮ್, ಫ್ರ್ಯಾಕ್ಷನ್, ಯಾವುದೇ ಇದ್ರೂ ನಾವು ಈ ಒಂದು ನಂಬರ್ ಫಾರ್ಮೇಟಲ್ಲಿ ನಾವು ಫಿಲ್ಲಪ್ ಮಾಡ್ತೀವಿ. ಅಕೌಂಟಿಂಗ್ ಫಾರ್ಮೇಟ್ ಅಂದ್ರೆ ಏನು ರೀ? ಅಕೌಂಟಿಂಗ್ ಫಾರ್ಮೇಟ್ ಇಟ್ ಹ್ಯಾಸ್ ದ ಡಿಫ್ರೆಂಟ್ ಸಿಂಬಾಲ್ ಆಫ್ ಕರೆನ್ಸಿ used in different countries are available. For example, this symbol is used to what? That indicates the American dollar. So what is that? ಸೊ ನಮ್ಮಲ್ಲಿ ನಾವು ಒಂದು ರುಪೀಸ್ನ ಮೆನ್ಷನ್ ಮಾಡಬೇಕಂದ್ರೆ ಏನು ಮಾಡ್ತೀವಿ? RS ಅಂತ ಮೆನ್ಷನ್ ಮಾಡ್ತೀವಿ. ಸೊ ಹಾಗೆಯೇ ಬೇರೆ ಕಡೆ ಏನು ಮಾಡ್ತಾರೆ? ಡಾಲರ್ ಯೂಸ್ ಮಾಡ್ತಾರೆ ಅಮೆರಿಕಾದಲ್ಲಿ. ಸೊ ಹಾಗೆಯೇ ಅಕೌಂಟಿಂಗ್ ಫಾರ್ಮೇಟ್ ಬಂದಾಗ ಅವ್ರವ್ರ ಕಂಟ್ರಿ ಆಯಾಮದ ಅಡಿಗೆ ಏನಾಗುತ್ತೆ ರೀ, ಒಂದು ಬೇರೆ ಬೇರೆ ಸಿಂಬಾಲ್ಸನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇದಕ್ಕೆ ಏನಂತ ಹೇಳ್ತೀವಿ ರೀ ನಾವು? ಈ ಒಂದು ಯಾವುದೇ ಒಂದು ಸಿಂಬಾಲನ್ನು ಸಹ ನಾವು ಅಕೌಂಟಿಂಗ್ ಫಾರ್ಮೇಟಲ್ಲಿ ಯೂಸ್ ಮಾಡ್ಬೋದು. ಪರ್ಸೆಂಟ್ ಫಾರ್ಮೇಟ್ ಅಂದರೆ ಏನು ರೀ? ಸೊ ಇಲ್ಲಿ ನೋಡ್ರಿ, ಇದೇನು ಕೊಟ್ಟಿರ್ತಾರೆ ಡಾಲರು, ಇದು ಅಮೇರಿಕನ್ ಸಿಂಬಾಲ್ ಅಂತ ಇರುತ್ತೆ. ಹಾಗೆಯೇ ನಾವು ಯಾವ ಕರೆನ್ಸಿ ಯೂಸ್ ಮಾಡಬೇಕು ಆ ಥರದಲ್ಲಿ ನಾವು, ಅಂದರೆ ಯಾವ ಅಮೌಂಟನ್ನು ನಾವು ಯಾವ ಥರ ನಾವು ಯೂಸ್ ಮಾಡ್ತೀವೋ ಆ ಥರ ಸಿಂಬಾಲ್ಸನ್ನು ನಮಗೆಲ್ಲ ಈ ಒಂದು ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಇರುತ್ತೆ. ನೆಕ್ಸ್ಟ್ ಏನು ರೀ? ಪರ್ಸೆಂಟೇಜ್ ಇದೆ. ಸೊ ಪರ್ಸೆಂಟೇಜ್ ಅದಕ್ಕೆ ಯೂಸ್ ಆಗುತ್ತೆ. ಸೊ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್? ಪರ್ಸೆಂಟ್ ಫಾರ್ಮೇಟ್. ಇನ್ ಅಪ್ಲೈ ಪರ್ಸೆಂಟ್ ಫಾರ್ಮೇಟ್, ಪರ್ಸೆಂಟೇಜ್ ಸಿಂಬಾಲ್ ಈಸ್ ಡಿಸ್ಪ್ಲೇಡ್. ಸೊ ನಾವು ಯಾವುದೇ ಒಂದು ಪರ್ಸೆಂಟೇಜ್ನ ನಾವು ಡಿಸ್ಪ್ಲೇ ಮಾಡಬೇಕು ಅಂದಾಗ ನಮಗೆ ಈ ಥರ ಪರ್ಸೆಂಟೇಜ್ ಒಂದು ಫಾರ್ಮೇಟ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ರೀ? ಕಾಮಾ ಸ್ಟೈಲ್. ಇಲ್ಲಿ ಕಾಮಾ ಸ್ಟೈಲ್ ಇದೆ ನೋಡ್ರಿ. ಕಾಮಾ ಸ್ಟೈಲ್ ಅಂತಂದ್ರೆ ಏನು ರೀ? ದಿಸ್ ಕಾಮಾ ಸ್ಟೈಲ್ ಕಮಾಂಡ್ ಡಿಸ್ಪ್ಲೇಸ್ ದಿ ವಾಟ್? ವ್ಯಾಲ್ಯೂ ಆಫ್ ದ ನಂಬರ್. ಫಾರ್ ಎಕ್ಸಾಂಪಲ್ ವಾಟ್ ಇಸ್ ದ್ಯಾಟ್? 1,10,500 ಇತ್ತು ಅಂತ ತಿಳ್ಕೊಳ್ರಿ. ಸೊ ಅವಾಗ ಏನಾಗುತ್ತೆ ನಮ್ಗೆ 1 lakh, 1 ಆದಮೇಲೆ ಒಂದು ಕಾಮಾ ಬರುತ್ತೆ. ಸಿ ಹಿಯರ್. ಸೊ 1 lakh, ವಾಟ್ ಇಸ್ ದ್ಯಾಟ್? 1 lakh 10,500. What is that? These commas are what? These commas indicates with the comma style. What is that? This displays the value of the number. So ಯಾವ ವ್ಯಾಲ್ಯೂ 500 ಅಂದರೆ 100 ಲೆಕ್ಕದಲ್ಲಿದೆ. ಸೊ ವ್ಯಾಲ್ಯೂ ಆಫ್ ನಂಬರ್ನ ನಮ್ಗೆ ಡಿಸ್ಪ್ಲೇ ಮಾಡಲಿಕ್ಕೆ ಈ ಒಂದು ನಮಗೆ ಕಾಮರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ 1,10,500 ಅನ್ನೋದನ್ನು ಸೊ ಈ ಥರ ನಾವು ಫಾರ್ಮೆಟಲ್ಲಿ ಯೂಸ್ ಮಾಡಿದಾಗ ನಮಗೆ ಈ ಒಂದು ಡಿಸ್ಪ್ಲೇ ಏನಾಗುತ್ತೆ? ವ್ಯಾಲ್ಯೂ ಆಫ್ ನಂಬರ್ ನಮಗೆ ಯಾವ ಥರ ಡಿಸ್ಪ್ಲೇ ಆಗಬೇಕು, ಸೊ ಯಾವ ಒಂದು ನಂಬರಲ್ಲಿದೆ ವ್ಯಾಲ್ಯೂ ಆಫ್ ನಂಬರ್ನ ಡಿಸ್ಪ್ಲೇ ಮಾಡಲಿಕ್ಕೆ ಈ ಒಂದು ಕಾಮಾ ಸ್ಟೈಲ್ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಿದೆ ರೀ? ಇನ್ಕ್ರೀಸ್ ಡೆಸಿಮಲ್ ಇದೆ. ಇನ್ಕ್ರೀಸ್ ಡೆಸಿಮಲ್ ಮತ್ತು ಡಿಕ್ರೀಸ್ ಡೆಸಿಮಲ್ ಅಂತಂದ್ರೆ ಏನು ರೀ? ದಿಸ್ ಕಮಾಂಡ್ ಈಸ್ ಯೂಸ್ಡ್ ಟು ಇನ್ಕ್ರೀಸ್ ಡೆಸಿಮಲ್ ಪ್ಲೇಸ್ ಫಾರ್ ಅ ಫ್ರ್ಯಾಕ್ಷನಲ್ ನಂಬರ್. ಸೊ ಯಾವ ಥರ ಈ ಡೆಸಿಮಲ್ ನಂಬರ್ ಇರ್ತಾವಲ್ರಿ, 2.3 ಅಥವಾ 99.2. ಸೊ ಈ ಥರ ಡೆಸಿಮಲ್ ನಂಬರ್ಸ್ನ ಏನು ಮಾಡುತ್ತೆ? ಅದು ಫ್ರ್ಯಾಕ್ಷನಲ್ ನಂಬರ್ನಲ್ಲಿ ತಗೊಳ್ಳುತ್ತೆ. ಸೊ ಸಿ ಹಿಯರ್, ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್? ಇನ್ಕ್ರೀಸ್ ಡೆಸಿಮಲ್ ನಂಬರ್ಸ್ ಪ್ಲೇಸ್ ಫಾರ್ ದಿ ಫ್ರ್ಯಾಕ್ಷನಲ್ ನಂಬರ್. ನೆಕ್ಸ್ಟ್ ಒನ್ ವಾಟ್? ಡಿಕ್ರೀಸ್ ಡೆಸಿಮಲ್. This command is used to decrease decimal place for a fractional number. Okay, these are the functions are used in the number group. Okay, next one is what? Styles. Style group is nothing but it has a 3 important commands are used here. So
important commands are, what is that 3 important commands? First one is what? Conditional formatting. Second one is format as a table, and third one is what? Cell style. Okay, so what is that conditional formatting? So conditional formatting is nothing but this formatting highlights the cell content with the required format. It contains following options like highlight cells rules, and top to bottom rules, and what data bars, and color scale, and icon sets. These are the conditional formatting. Means what? ನಾವು ರೂಲ್ಸ್ ತೋರಿಸ್ಬೋದು. ಸೊ ನೆಕ್ಸ್ಟು ಡೇಟಾ ಬಾರ್ಸ್ನ ತೋರಿಸ್ಬೋದು. ಸೊ ಟಾಪ್ ಆರ ಬಾಟಮಲ್ಲಿ ನಾವು ರೂಲ್ಸ್ನ ತೋರಿಸ್ಬೋದು. ಸೊ ಈ ಥರದಲ್ಲೆಲ್ಲ ನಾವು ಕಂಡೀಷ್ನಲ್ ಫಾರ್ಮೆಟಿಂಗ್ ಅಪ್ಲೈ ಮಾಡಲಿಕ್ಕೆ ಈ ಒಂದು ಸ್ಟೈಲ್ ಗ್ರೂಪ್ನ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟು ಫಾರ್ಮೆಟ್ ಆ್ಯಸ್ ಅ ಟೇಬಲ್. So format as a table in the style group is nothing but, so using this command you can select predefined table styles for selected cells. Predefined table styles are available in the light, medium and dark shades. It also contains what? New table styles and new pivot ಟೇಬಲ್ಸ್ ಸ್ಟೈಲ್ ಆಪ್ಷನ್ಸ್. ಸೊ ಯಾವುದೇ ಒಂದು ನ್ಯೂ ಸ್ಟೈಲ್ ಆಗಿರ್ಬೋದು, ಫಾರ್ಮೆಟ್ ಟೇಬಲಲ್ಲಿ ಯಾವ ಥರ ನಮಗೆ ಯೂಸ್ ಮಾಡಿಕೊಂಡು ಒಂದು ಸ್ಟೈಲ್ ಫಾರ್ಮೆಟ್ನ ಯೂಸ್ ಮಾಡ್ಕೊಳ್ಳೋದು, ಆಫೀಸ್ ಬಟನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಎಲ್ಲ ತರಹದ ಸ್ಟೈಲ್ಗಳನ್ನು ಅಂದರೆ ಟೆಕ್ಸ್ಟ್ ಸ್ಟೈಲ್ಗಳನ್ನು ಈ ಒಂದು ಫಾರ್ಮೆಟ್ ಟೇಬಲಲ್ಲಿ ನಾವು ನೋಡ್ಕೊಳ್ಬೋದು. ಸೊ ಸೆಲ್ ಸ್ಟೈಲ್ಸ್. Cell styles is nothing but, this command is used to select a predefined styles for the selected cells. ಅಂದರೆ predefined ಅಂದರೆ ಏನು ಗೊತ್ತಾ? ಸೊ ಆಲ್ರೆಡಿ ಅವರು ಈ ಒಂದು MS Excel ಒಂದು ಅಪ್ಲಿಕೇಶನ್ ಪ್ರಿಪೇರ್ ಮಾಡಬೇಕಾದ್ರೆ, ಬಿಲ್ಡ್ ಮಾಡಬೇಕಾದ್ರೆ ಏನು ಮಾಡಿರ್ತಾರೆ, ಕೆಲವೊಂದಿಷ್ಟು ಸ್ಟೈಲ್ಸ್ನ ಅವರೇ ಕೊಟ್ಟಿರ್ತಾರೆ. ಸೊ ಹೇಗೆ ನಾವು ವರ್ಡ್ ಅಂದರೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ನಾವು ಮಾಡಿರ್ತೀವಲ್ಲ, ಸೊ ಅದೇ ಥರ ಇಲ್ಲೊಂದು ಡಿಫಾಲ್ಟ್ ಸ್ಟೈಲ್ಸನ್ನು ಕೊಟ್ಟಿರ್ತಾರೆ. ಆ ಸ್ಟೈಲ್ಸ್ ನಮ್ಗೆ ಯಾವ ಥರ ಸ್ಟೈಲ್ಸ್ ಬೇಕು, ಸೊ ಟೈಟಲ್ ಹೆಡ್ಡಿಂಗಲ್ಲಿ ಹಾಕಬೇಕಾದ್ರೆ ಯಾವ ಥರ ನಮಗೆ ಒಂಥರ ಝೂಮಿಂಗಲ್ಲಿ ಅಥವಾ ನಾವು ಶೇಡಿಂಗಲ್ಲಿ ಏನಾದರೂ ಟೆಕ್ಸ್ಟ್ ಬೇಕಂದ್ರೂ ನಾವು ಇದರಲ್ಲಿ ಮಾಡ್ಕೊಳ್ಬೋದು. ಸೆಲ್ ಸ್ಟೈಲ್ಸ್ ನಮಗೆ ಒಂಥರ ಫುಲ್ ಅಪಿಯರೆನ್ಸ್ ನೀಟಾಗಿ ಕಾಣಲಿಕ್ಕೆ, ಸೊ ಡಿಫ್ರೆಂಟಾಗಿ ಕಾಣಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಯಾವುದಿದೆ ರೀ? ಸೆಲ್ ಗ್ರೂಪ್ ಇದೆ. ಯಾವುದಿದೆ ರೀ? ಈ ಒಂದು ಸೆಲ್ ಗ್ರೂಪ್ ಇದೆ. ಸೆಲ್ ಗ್ರೂಪ್ ಎದಕ್ಕೆ ಯೂಸ್ ಆಗುತ್ತೆ ನಮಗೆ? ಇನ್ ದಿ ಸೆಲ್ ಗ್ರೂಪ್ ಇಂಪಾರ್ಟೆಂಟ್ ಕಮಾಂಡ್ಸ್ ಆರ್ ಅವೈಲೇಬಲ್ ಇನ್ ದಿ ಇನ್ಸರ್ಟ್, ಡಿಲೀಟ್ ಆ್ಯಂಡ್ ಫಾರ್ಮೆಟ್. ವಾಟ್ ಇಸ್ ದ್ಯಾಟ್? ಇನ್ಸರ್ಟ್, ಡಿಲೀಟ್, ಫಾರ್ಮೆಟ್. ಈ ಸೆಲ್ ಗ್ರೂಪಲ್ಲಿ ನಮಗೆ 3 ಇಂಪಾರ್ಟೆಂಟ್ ಫಾರ್ಮೆಟ್ಸ್ ಯಾವ್ಯಾವ್ರಿ ಅಂತಂದ್ರೆ ಏನ್ರಿ? ಕಮಾಂಡ್ಸ್ ಯಾವ್ಯಾವು? ಇನ್ಸರ್ಟ್, ಡಿಲೀಟ್ ಆ್ಯಂಡ್ ಫಾರ್ಮೆಟ್. ಇನ್ಸರ್ಟ್ ಅದಕ್ಕೆ ಯೂಸ್ ಆಗುತ್ತಾ? ಟು ಇನ್ಸರ್ಟ್ ನ್ಯೂ ಸೆಲ್, ರೋ, ಕಾಲಮ್ ಆ್ಯಂಡ್ ವರ್ಕ್ಶೀಟ್ ಇನ್ ದ ಕರೆಂಟ್ ವರ್ಕ್ ಬುಕ್. ದಿಸ್ ಆಪ್ಷನ್ ಈಸ್ ಯೂಸ್ಡ್. ಸೊ ನಮಗೆ ಇವಾಗ ಏನು ಯೂಸ್ ಮಾಡ್ತಿದ್ದೀವಲ್ಲ, ಆ ಒಂದು ಎಕ್ಸೆಲ್ ಶೀಟ್ನಲ್ಲಿ ನಮಗೆ ಎಕ್ಸ್ಟ್ರಾ ಕಾಲಮ್ಸ್ ಬೇಕು ಅಥವಾ ಎಕ್ಸ್ಟ್ರಾ ಏನಾದರೂ ರೋಸ್ ಬೇಕು, ವರ್ಕ್ಶೀಟಲ್ಲಿ ನಾವು ಇದನ್ನ ಒಂದು ಸೆಲ್ ಆಗಿರ್ಬೋದು ಅಥವಾ ರೋ ಆಗಿರ್ಬೋದು, ಕಾಲಮ್ ಆಗಿರ್ಬೋದು, ಇದನ್ನು ಇನ್ಸರ್ಟ್ ಮಾಡಲಿಕ್ಕೆ ಈ ಒಂದು ಇನ್ಸರ್ಟ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಡಿಲೀಟ್ ಅಂದರೆ, ಡಿಲೀಟ್ ಈಸ್ ನಥಿಂಗ್ ಬಟ್, ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ to delete the selected cell, row, column and worksheet in the current workbook, this option is used. So this option is used to what? Delete the selected cell, row, column or worksheet in the current workbook. This option is used. So third one is what? Format. Format is nothing but, this command is this command has the following sections like cell size, visibility, organize sheets and protections. Each command contains further options. So what is that? Format. ಈ ಒಂದು ಫಾರ್ಮೆಟ್ ಕಮಾಂಡ್ ನಮಗೆ ಎದಕ್ಕೆ ಹೆಲ್ಪ್ ಆಗುತ್ತಾ? ದಿಸ್ ಕಮಾಂಡ್ ಈಸ್ ಫಾಲೋವಿಂಗ್ ಸೆಕ್ಷನ್ಸ್ ಲೈಕ್, ವಾಟ್ ಇಸ್ ದ್ಯಾಟ್? ಸೆಲ್ ಸೈಜ್ ಇರುತ್ತೆ, ವಿಸಿಬಿಲಿಟಿ ಇರುತ್ತೆ, ಆರ್ಗನೈಸಿಂಗ್ ಶೀಟ್ಸ್ ಇರುತ್ತೆ, ಪ್ರೊಟೆಕ್ಷನ್ ಇರುತ್ತೆ. ಸೊ ಇವೆಲ್ಲ ಕಂಟೆಂಟ್ಸ್ ಏನಿರುತ್ತೆ ಈ ಒಂದು ಫಾರ್ಮೆಟ್ ಸೆಲ್ಲಲ್ಲಿ ಇರುತ್ತೆ. ಸೊ ಸೆಲ್ ಸೈಜ್ ಅಂತಂದ್ರೇನು? ಸೆಲ್ ಸೈಜ್ ಅಂದರೆ, it has the options connected to set row height, auto fit row height and column width, auto fit column width and default cell width. ಸೊ ಏನು ಸೆಲ್ಲಲ್ಲಿ ಅಂದರೆ, ಇದೊಂದು ಸೆಲ್ ಅಂತ ಹೇಳ್ತೀವಿ. ಸೆಲ್ ಅಂದರೆ ಏನಂತ ಗೊತ್ತಾನೆ ನಿಮಗೆ? ಸೊ ಈ ಸೆಲ್ಲಲ್ಲಿ ನಾವು ಯಾವುದಾದ್ರೂ ಒಂದು ಟೆಕ್ಸ್ಟನ್ನು ಹಾಕಿದಾಗ ಆ ಒಂದು ಸೆಲ್ಲಿನ ಸೈಜ್ ಏನಿರುತ್ತೆ? ಸೊ ಅಂದರೆ ನಾವು ಹೈಟ್ ಎಷ್ಟು ಇರಬೇಕು, ಆಟೋಫಿಟ್ ಎಷ್ಟಿರಬೇಕು, ಸೊ ಆಟೋಫಿಟ್ ರೋ ಹೈಟ್ ಎಷ್ಟಿರಬೇಕು, ಕಾಲಮ್ ವಿಡ್ತ್ ಎಷ್ಟಿರಬೇಕು. ಸೊ ಇದೆಲ್ಲವನ್ನು ಈ ಒಂದು ಡಿಸೈಡ್ ಮಾಡೋದೇ ಇದರಿಂದಪ್ಪ, ಈ ಒಂದು ಸೆಲ್ ಸೈಜಿಂದ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನ್ರಿ? ವಿಸಿಬಿಲಿಟಿ. ವಿಸಿಬಿಲಿಟಿ ಅಂದರೆ ಏನ್ರಿ? ಇಟ್ ಹ್ಯಾಸ್ ದ ಆಪ್ಷನ್ಸ್ ಲೈಕ್ ಹೈಡಿಂಗ್ ಆರ್ ಅನ್ಹೈಡಿಂಗ್ ಸೆಲೆಕ್ಟೆಡ್ ಸೆಲ್ಸ್ or rows, columns and or worksheets.
ಸೊ ಏನಪ್ಪ ಅಂದರೆ ನಮಗೆ ಕೆಲವೊಂದಿಷ್ಟು ಕಂಟೆಂಟ್ಸ್ನ ಕೆಲವೊಂದು ಸರ್ತಿ ಹೈಡ್ ಮಾಡಬೇಕಾಗಿರುತ್ತೆ ಅಥವಾ ಅನ್ಹೈಡ್ ಮಾಡಬೇಕಾಗಿರುತ್ತೆ, ಅಥವಾ ನಾವು ಕೆಲವೊಂದು ರೋಸ್ನ ತೋರಿಸ್ಬೇಕಾಗಿರುತ್ತೆ, ಅಥವಾ ಒಂದು ಸೆಲ್ನ ನಾವು ಕಂಟೆಂಟ್ನ ಪ್ರೊಟೆಕ್ಟೆಡ್ ಇಡಬೇಕು ಅಥವಾ ಏನೋ ಹೈಡ್ ಮಾಡಬೇಕು ಅಂದಾಗ ನಾವು ಈ ಒಂದು ವಿಸಿಬಿಲಿಟಿ ಅನ್ನೋ ಒಂದು ಕಮ್ಯಾಂಡ್ನ ನಾವು ಯೂಸ್ ಮಾಡಿ ಒಂದು ವರ್ಕ್ಶೀಟ್ ಆಗಿರ್ಬೋದು ಅಥವಾ ಕಾಲಮ್ಸ್ ಆಗಿರ್ಬೋದು, ರೋಸ್ ಆಗಿರ್ಬೋದು ಅಥವಾ ಸೆಲೆಕ್ಟೆಡ್ ಸೆಲ್ಸ್ ಆಗಿರ್ಬೋದು, ಅದನ್ನು ನಾವು ಹೈಡ್ ಮಾಡ್ತೀವಿ ಅಥವಾ ಅನ್ಹೈಡ್ ಮಾಡ್ತೀವಿ. ನೆಕ್ಸ್ಟ್ ಪ್ರೊಟೆಕ್ಷನ್ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ವಾಟ್ it has the protection like what? Protect sheet like log cell and format cells. ಸೊ ಕೆಲವೊಂದಿಷ್ಟು ಸೆಲ್ಸಲ್ಲಿರ್ತಕ್ಕಂತಹ ಕಂಟೆಂಟ್ ನಮಗೆ ಬಹಳ ಸೆಕ್ಯೂರ್ಡ್ ಆಗಿರಬೇಕಂದ್ರೆ ಈ ಒಂದು ಪ್ರೊಟೆಕ್ಷನ್ ಆಪ್ಷನ್ನ ನಾವು ಯೂಸ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಸೆಲ್ ಲಾಕ್ ಆಗುತ್ತೆ ಅಥವಾ ಫಾರ್ಮೆಟ್ ಸೆಲ್ಲಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು, ಒಂದು ಶೀಟ್ನ ನಾವು ಪ್ರೊಟೆಕ್ಟ್ ಮಾಡ್ಬೋದು. ಈ ಥರದಲ್ಲಿ ನಾವು ಈ ಒಂದು ಸೆಲ್ಸನ್ನು ನಾವು ಯೂಸ್ ಮಾಡ್ತೀವಿ. ಸೊ ಸೆಲ್ಸ್ ಗ್ರೂಪ್ ಈಸ್ ಯೂಸ್ಡ್ ಟು ಓನ್ಲಿ ರಿಲೇಟೆಡ್ ಟು ಸೆಲ್ಸನ್ನು ನಾವು ಹೇಗೆ ಒಂದು ಸೆಲ್ ಅಂದರೆ ಇದ್ರ ಬಗ್ಗೆ ನಾವು ಹೇಗೆ ಒಂದು ಟೆಕ್ಸ್ಟನ್ನು ಶೋ ಮಾಡ್ಬೋದು ಅಥವಾ ಸೈಜ್ ಹೇಗೆ ನಾವು ಒಂದು ವೇರಿಯೇಷನ್ಸ್ ಮಾಡ್ಬೋದು, ವಿಸಿಬಿಲಿಟಿ ಹೇಗೆ ತೋರಿಸ್ಬೋದು, ನೆಕ್ಸ್ಟ್ ಹೇಗೆ ನಾವು ಈ ಒಂದು ಟೆಕ್ಸ್ಟನ್ನು ರೀನೇಮ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಏನಂತಂದರೆ ಆರ್ಗನೈಸಿಂಗ್ ಶೀಟ್ಸ್, ಅಂದರೆ ಈ ಒಂದು ಆರ್ಗನೈಸಿಂಗ್ ಶೀಟ್ಸ್ ಅಂತ ಬರುತ್ತೆ ಇಲ್ಲಿ. ಸೊ ಆರ್ಗನೈಸಿಂಗ್ ಶೀಟ್ಸ್ ಅಂತಂತಂದರೆ ಏನು ಗೊತ್ತಾ, ಸೊ ಈ ಒಂದು ಫಾರ್ಮೆಟಲ್ಲಿ, ಸೊ ಕೆಳಗಡೆ ಫಾರ್ಮೆಟ್ ಅಂತ ಇದೆ ತಾನೆ, ಸಿ ಹಿಯರ್. ಸೊ ಈ ಒಂದು ಫಾರ್ಮೆಟಲ್ಲಿ ನಾವೇನು ಮಾಡ್ತೀವಿ ರೀ, ಈ ಫಾರ್ಮೆಟಲ್ಲಿ ನಮಗೆ ಕೆಲವೊಂದಿಷ್ಟು ಕಮ್ಯಾಂಡ್ಸ್ ಇರುತ್ತೆ. ಯಾವ ಕಮ್ಯಾಂಡ್ ಇರುತ್ತೆ ರೀ, ಒಂದು ಸೆಲ್ ಸೈಜ್ ಇರುತ್ತೆ, ವಿಸಿಬಿಲಿಟಿ ಇರುತ್ತೆ, ಆರ್ಗನೈಸಿಂಗ್ ಇರುತ್ತೆ, ಪ್ರೊಟೆಕ್ಷನ್ ಇರುತ್ತೆ. ಇವೆಲ್ಲ ಸೆಲ್ಸ್ ಎಲ್ಲಿರ್ತಾವೆ ರೀ, ಈ ಒಂದು ಸೆಲ್ ಗ್ರೂಪಲ್ಲಿ ಇರ್ತಾವೆ. ಸೊ ಈ ಒಂದು ಫಾರ್ಮೆಟಲ್ಲಿ ಇರ್ತಾವೆ. ಸೊ ಈ ಫಾರ್ಮೆಟಲ್ಲಿ ನಮಗೆ ಈ ಒಂದು ಆರ್ಗನೈಸಿಂಗ್ ಶೀಟ್ ಕಮಾಂಡ್ ಅದಕ್ಕೆ ಯೂಸ್ ಆಗುತ್ತೆ ಗೊತ್ತಾ. ಸೊ ನಾವೀಗ ಸೆಲ್ ಸೈಜ್ ಅಂದರೆ ಏನಂತ ತಿಳ್ಕೊಂಡ್ವಿ, ವಿಸಿಬಿಲಿಟಿ ಅಂದರೆ ತಿಳ್ಕೊಂಡ್ವಿ, ಪ್ರೊಟೆಕ್ಷನ್ ತಿಳ್ಕೊಂಡ್ವಿ. ಆರ್ಗನೈಸಿಂಗ್ ಶೀಟ್ಸ್ ಈಸ್ ನಥಿಂಗ್ ಬಟ್ ಇಟ್ ಹ್ಯಾಸ್ ದ ಆಪ್ಷನ್ಸ್ ಲೈಕ್ ರೀನೇಮ್ ಶೀಟ್ ಆರ್ ಮೂವ್ ಆರ್ ಕಾಪಿ ಶೀಟ್ ಆರ್ ಟ್ಯಾಬ್ ಕಲರ್. ಸೊ ವಾಟ್ ಇಸ್ ದ್ಯಾಟ್, ಸೊ ನಾವು ಇಲ್ಲಿರ್ತಕ್ಕಂತಹ ಟ್ಯಾಬಲ್ಲಿ ಇರ್ತಕ್ಕಂತಹ ಒಂದು ಕಲರ್ನ ಚೇಂಜ್ ಮಾಡ್ಬೋದು ಅಥವಾ ನಾವು ಈ ಶೀಟ್ನ ರೀನೇಮ್ ಕೊಡ್ಬೋದು. ಇವಾಗ ಏನಿದೆ ಇಲ್ಲಿ ರಿಬ್ಬನ್ ಅಂತ ಇದೆ, ಸೊ ಇಲ್ಲಿ ತೆಗೆದ್ಬಿಟ್ಟು ಏನು ಮಾಡ್ಬೋದು ರೀ, ನಾವೇನಾದರೂ ಒಂದು ನೇಮ್ಸ್ನ ಕೊಡ್ಬೋದು. ಸೊ ಈ ಥರದಲ್ಲಿ ನಾವು ನೇಮ್ಸ್ನ ರೀನೇಮ್ ಮಾಡಲಿಕ್ಕೆ ನಾವು ಆರ್ಗನೈಸ್ ಶೀಟ್ ಅಂತ ಹೇಳ್ತೀವಿ. ಅಂದರೆ ಶೀಟ್ಗಳನ್ನು ಆರ್ಗನೈಸ್ ಮಾಡೋ ರೀತಿ ಅಥವಾ ಒಂದು ರೀನೇಮ್ ಕೊಡುವ ರೀತಿಗೆ ನಾವೇನಂತ ಹೇಳ್ತೀವಿ ರೀ, ಆರ್ಗನೈಸಿಂಗ್ ಶೀಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಿದೆ ರೀ, ನೆಕ್ಸ್ಟ್ ಗ್ರೂಪ್ ಯಾವುದು, ಎಡಿಟಿಂಗ್ ಗ್ರೂಪಲ್ಲಿ ಏನಿರುತ್ತೆ, ಸೊ in the editing group there are commands like what, auto sum, fill, clear, sort and filter and find and select. So these are the editing features are available in the editing group. Okay, so what is mean by auto sum? ಸೊ ಆಟೋ ಸಮ್ ಅಂತಂದ್ರೇನು, ಫಿಲ್ ಅಂದ್ರೇನು, ಅಕ್ರಾಸ್ ವರ್ಕ್ಶೀಟ್ ಅಂದ್ರೇನು, ಸೊ ಜಸ್ಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಟೋ ಸಮ್ ಅಂತಂದರೆ ದಿಸ್ ಕಮಾಂಡ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ಸಮ್ ಆಫ್ ದ ಸೆಲೆಕ್ಟೆಡ್ ಸೆಲ್ಸ್ ಡೈರೆಕ್ಟ್ಲಿ. ಸೊ ನಾವು ಯಾವುದಾದ್ರು ಒಂದು ಸೆಲ್ಸ್ನ ಅಂದರೆ ಯಾವುದಾದ್ರು ಒಂದು ಸೆಲ್ನ ಪರ್ಟಿಕ್ಯುಲರ್ ಸೆಲ್ನ ನಾವು ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಮಾಡಬೇಕು ಅಂದರೆ ಆಟೋ ಸಮ್ ಒಂದು ಫೀಚರ್ ಕಮ್ಯಾಂಡ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಏನ್ರಿ, ಫಿಲ್ ಅದಕ್ಕೆ ಯೂಸ್ ಆಗುತ್ತೆ. ಈ ಒಂದು ಫಿಲ್ ಕಮ್ಯಾಂಡ್ ಅದಕ್ಕೆ ಯೂಸ್ ಆಗುತ್ತೆ ಅಂತಂದರೆ these are the options like across worksheet, series and justify. Fill command is used to what, fill a range of cells upward, downward, left and right direction with the pattern values like 1 2 3 4 5 or 2 4 6 8 10. ನಮಗೆ ಯಾವ ಪ್ಯಾಟರ್ನಲ್ಲಿ ನಮಗೆ ಒಂದು ಸೆಲ್ಸ್ನ ನಾವು ಅಪ್ವರ್ಡ್ ಮಾಡ್ಬೋದು, ಅಂದರೆ ನಾವು ಅಪ್ಪಿಂದ ಡೌನ್ ಮಾಡ್ಬೋದು, ಅಪ್ವರ್ಡ್ ತೊಗೊಳ್ಬೋದು, ಡೌನ್ವರ್ಡ್ ತೊಗೊಳ್ಬೋದು, ಸೊ ಲೆಫ್ಟ್ ತೊಗೊಳ್ಬೋದು, ರೈಟ್ ತೊಗೊಳ್ಬೋದು. ಈ ಥರ ನಮಗೆ ಫಿಲ್ ಆಪ್ಷನ್ ನಮಗೆ ಯೂಸ್ ಮಾಡಲಿಕ್ಕೆ, ಈ ಒಂದು ಪ್ಯಾಟರ್ನ ನಾವು ವೇರಿಯೇಷನ್ ಮಾಡಲಿಕ್ಕೆ ಈ ಒಂದು ಫಿಲ್ ಆಪ್ಷನ್ ನಮಗೆ ಹೆಲ್ಪ್ ಆಗುತ್ತೆ. ಅಕ್ರಾಸ್ ಶೀಟ್ ಅಂತಂದ್ರೇನು, ಅಕ್ರಾಸ್ ಶೀಟ್ ಈಸ್ ನಥಿಂಗ್ ಬಟ್ ವಾಟ್, fill the range of cells with ಪ್ಯಾಟರ್ನ್ ವ್ಯಾಲ್ಯೂಸ್ ಅಕ್ರಾಸ್ ವರ್ಕ್ಶೀಟ್. ಸೊ ವರ್ಕ್ಶೀಟಲ್ಲಿ ನಾವು ಒಂದು ವ್ಯಾಲ್ಯೂಸ್ನ ಹೇಗೆ ನಾವು ಇನ್ಸರ್ಟ್ ಮಾಡಬೇಕು ಅನ್ನೋದನ್ನು ಅಥವಾ ಒಂದು ರೇಂಜ್ ಆಫ್ ಸೆಲ್ಸ್ನ ಇನ್ಸರ್ಟ್ ಮಾಡಿ ಹೇಗೆ ಯೂಸ್ ಮಾಡಬೇಕು ವರ್ಕ್ಶೀಟಲ್ಲಿ ಅನ್ನೋದನ್ನು ಈ ಒಂದು ಅಕ್ರಾಸ್ ವರ್ಕ್ಶೀಟಲ್ಲಿ ನಾವು ತಿಳ್ಕೊಳ್ಬೋದು. ಅಂದರೆ ಇಟ್ ಈಸ್ ರಿಲೇಟೆಡ್ ಟು ವರ್ಕ್ಶೀಟ್ ಓನ್ಲಿ. ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್, ಫಿಲ್ ದ ರೇಂಜ್ ಆಫ್ ಸೆಲ್ಸ್, ಎಷ್ಟು ರೇಂಜಲ್ಲಿ ಸೆಲ್ಸ್ ಇರಬೇಕು ಅನ್ನೋದನ್ನು ವಿತ್ ದ ಪ್ಯಾಟರ್ನ್ ವ್ಯಾಲ್ಯೂಸ್. ಸೊ ಅದರಲ್ಲಿರ್ತಕ್ಕಂತಹ ವ್ಯಾಲ್ಯೂಸನ್ನು ನೋಡಿಕೊಂಡು ಏನು ಮಾಡುತ್ತೆ, ಈ ಒಂದು ಸೆಲ್ ನಮಗೆ ರೇಂಜ್ ಆಫ್ ಸೆಲ್ ನಮಗೆ ವರ್ಕ್ಶೀಟಲ್ಲಿ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್ ಏನ್ರಿ, ಸಿರೀಸ್ ಬರುತ್ತೆ. ಸಿರೀಸ್ ಅಂತಂದ್ರೇನು, ಸೊ ಇದರಲ್ಲೆಲ್ಲ ಏನ್ರಿ ಇದು, ಸೊ ಈ ಒಂದು ಎಡಿಟಿಂಗ್ ಆಪ್ಷನಲ್ಲಿ ಇವೆಲ್ಲ ಬರುತ್ತೆ. ಸಿರೀಸ್ ಬರುತ್ತೆ. ಸಿರೀಸ್ ಎದಕ್ಕೆ ಯೂಸ್ ಆಗುತ್ತೆ ನಮಗೆ, ಸಿರೀಸ್ ಆಪ್ಷನ್ ಈಸ್ ಯೂಸ್ಡ್ ಟು ವಾಟ್,
linear, growth, date and autofill are available. The date options contain day, week, month and year. So this command is used to what? Generate series with the required pattern. ನಮಗೆ ಯಾವ ಥರ ಸಿರೀಸ್ ಬೇಕೋ ಆ ಥರ ಸಿರೀಸಲ್ಲಿ ನಮಗೆ ಈ ಒಂದು ಆಪ್ಷನ್ಸ್ ತೋರಿಸುತ್ತೆ ಈ ಒಂದು ಸಿರೀಸ್ ಆಪ್ಷನಲ್ಲಿ. ಸೊ ಯಾವ ಥರ ಸಿರೀಸ್ ಅಂದರೆ ಏನು? ಸೊ ಆಪ್ಷನ್ ಲೀನಿಯರ್, ಗ್ರೋತ್, ಡೇಟ್ ಆ್ಯಂಡ್ ಆಟೋಫಿಲ್, ಯಾವುದಾದ್ರೂ ಈ ಥರ ಆಪ್ಷನ್ಸ್ ಇರುತ್ತಲ್ಲ, ಡೇಟ್ ಆಗಿರ್ಬೋದು, ಆಟೋಫಿಲ್ ಆಗಿರ್ಬೋದು, ಎಷ್ಟು ಗ್ರೋತ್ ಆಗಿದೆ, ಸೊ ಇದ್ರ ಬಗ್ಗೆ ಎಲ್ಲ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಸಿರೀಸ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಮಗೆ ಯಾವ ಕಂಟೆಂಟ್ ಎಷ್ಟು ಒಂದು ಎಕ್ಸಾಕ್ಟ್ ಪ್ಯಾಟರ್ನ್ ಏನಿದೆ, ಸೊ ಯಾವ ಒಂದು ಇಯರಲ್ಲಿ ಮಾಡಿದ್ದಾರೆ, ಸೊ ಅಥವಾ ಯಾವ ಒಂದು ಪ್ಯಾಟರ್ನ ಇದು ಎಷ್ಟು ಗ್ರೋತ್ ಆಗಿದೆ, ಸೊ ಈ ಥರದಲ್ಲೆಲ್ಲ ನಾವು ಈ ಸಿರೀಸಲ್ಲಿ ನಾವು ತಿಳ್ಕೊಳ್ಬೋದು. ಕ್ಲಿಯರ್, ನೆಕ್ಸ್ಟ್ ಒಂದು ಕ್ಲಿಯರ್ ಇರುತ್ತೆ. ಸೊ ಕ್ಲಿಯರ್ ಆಪ್ಷನ್ ಅಂತಂದರೆ ಎದಕ್ಕೆ ಯೂಸ್ ಆಗುತ್ತೆ ಈ ಒಂದು ಕ್ಲಿಯರ್ ಆಪ್ಷನ್? ಸೊ ಕ್ಲಿಯರ್ ಆಪ್ಷನ್ ಅಂತಂದರೆ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಕ್ಲಿಯರ್ ಆಲ್ ದ ಕಂಟೆಂಟ್ ಸಚ್ ಆಸ್ ಟೆಕ್ಸ್ಟ್, ನ್ಯೂಮರಿಕ್ ಆ್ಯಂಡ್ ಫಾರ್ಮುಲಾಸ್, ಫಾರ್ಮೇಟ್ ಸಚ್ ಆಸ್ ಅನ್ಫಾರ್ಮೇಟೆಡ್ ಆ್ಯಂಡ್ ಆರ್ ಪ್ಲೇನ್ ಕಂಟೆಂಟ್ ಆ್ಯಂಡ್ ದಿ ಕಮೆಂಟ್ ಫ್ರಮ್ ದ ವರ್ಕ್ಶೀಟ್. ಸೊ ವಾಟ್ ಇಸ್ ದ್ಯಾಟ್? ಸೊ ಈ ಕ್ಲಿಯರ್ ಅಂತಂದರೆ ನಾವೇನು ಕಮೆಂಟ್ ಕೊಟ್ಟಿರ್ತೀವೋ ಅವನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಅಂದರೆ ಟೆಕ್ಸ್ಟ್ ಆಗಿರ್ಬೋದು ಅಥವಾ ನಂಬರ್ಸ್ ಕೊಟ್ಟಿದ್ರೆ ನಂಬರ್ಸ್ನ ಕ್ಲಿಯರ್ ಮಾಡುತ್ತೆ. ಸೊ ಇದು ಏನೋ ಒಂದು ನೀವು ಸೆಲೆಕ್ಟೆಡ್ ಟೆಕ್ಸ್ಟ್ನ ಇಟ್ಟಿರ್ತೀರೋ, ಕ್ಲಿಯರ್ನ ನಾವು ಕ್ಲಿಕ್ ಮಾಡಿದಾಗ ಈ ಒಂದು ಫಾರ್ಮ್ಯಾಟ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ರೀ, ಸಾರ್ಟ್ ಆ್ಯಂಡ್ ಫಿಲ್ಟರ್ ಇದೆ. ಸೊ ಈ ಒಂದು ಸಾರ್ಟ್ ಆ್ಯಂಡ್ ಫಿಲ್ಟರ್ ಇದಕ್ಕೆ ಯೂಸ್ ಆಗುತ್ತೆ ನಮಗೆ. ಸೊ ದಿಸ್ ಕಮ್ಯಾಂಡ್ ಹ್ಯಾಸ್ ಅ 6 ಮೇಜರ್ ಆಪ್ಷನ್ಸ್ ಸಚ್ ಆಸ್ ವಾಟ್? A to Z. A to Z ಮೀನ್ಸ್ ವಾಟ್? ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತಾರೆ ರೀ. ಸೊ ಸಾರ್ಟ್ ಅಂದ್ರೆ ಏನು ಗೊತ್ತಾ? ಸೊ ಸಾರ್ಟಿಂಗ್ ಮಾಡೋದಂದರೆ ನಾವು ಯಾವ ಥರ ಬೇಕೋ ಆ ಥರ ನಾವು ಲೈನಲ್ಲಿ ಒಂದು ಸಾರ್ಟಿಂಗ್, ಅಸೆಂಡಿಂಗ್ ಆರ್ಡರಲ್ಲಿ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ. ಸೊ ಇದು ಒಂದು ಏನಾದರೂ ನಾವು ಈ ಥರ ಈ ಒಂದು ಪದ ಆದಮೇಲೆ ಈ ಒಂದು ನೆಕ್ಸ್ಟ್ ವರ್ಡ್ ಇದೇ ಬರಬೇಕು ಅನ್ನೋ ಒಂದು, ಅಂದರೆ ಸೀರಿಯಲ್ ವೈಸನ್ನು ನಾವು ಒಂದೊಂದು ಇನ್ಸರ್ಟ್ ಮಾಡೋದನ್ನು ನಾವೇನಂತ ಹೇಳ್ತೀವಿ? ಆಟೋಮೆಟಿಕ್ ಇನ್ಸರ್ಟ್ ಮಾಡೋದನ್ನು ಸಾರ್ಟ್ ಅಂತ ಹೇಳ್ತೀವಿ. ಸಾರ್ಟಿಂಗ್ ಆಪ್ಷನ್ ಈಸ್ ಯೂಸ್ಡ್ ಟು ವಾಟ್? A to Z ಅಂದರೆ ಅಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಡಿಸೆಂಡಿಂಗ್ ಆರ್ಡರ್ ಆಗಿರ್ಬೋದು. ಸೊ ಡಿಸೆಂಡಿಂಗ್ ಅಂದರೆ Z to A ಅಂತ ಹೇಳ್ತೀವಿ. ಸೊ ಕಸ್ಟಮ್ಸ್ ಸಾರ್ಟ್ ಅಂದರೆ ಇಟ್ ಹೆಲ್ಪ್ಸ್ ಟು ವಾಟ್? ಸಾರ್ಟ್ ಅ ರೇಂಜ್ ಆಫ್ ಸೆಲ್ಸ್ ಡೇಟಾ ಯೂಸಿಂಗ್ ಅ ಸಿಂಗಲ್ ಆರ್ ಮಲ್ಟಿಪಲ್ ಕ್ರೈಟೇರಿಯಾ. ಸೊ ಫಿಲ್ಟರ್ ಅಂದರೆ ಫಿಲ್ಟರಿಂಗ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಸಾರ್ಟ್. ಓಕೆ. ಸೊ ನೆಕ್ಸ್ಟ್ ಒನ್ ಏನಿದೆ? ನೆಕ್ಸ್ಟ್ ಒನ್ನು ನಮಗೆ ಫೈಂಡ್ ಆ್ಯಂಡ್ ಸೆಲೆಕ್ಟ್ ಇದೆ. ಫೈಂಡ್ ಆ್ಯಂಡ್ ಸೆಲೆಕ್ಟ್ ಅಂದ್ರೆ ಏನು ರೀ? ದಿಸ್ ಕಮ್ಯಾಂಡ್ ಕಂಟೈನ್ಸ್ ಆಪ್ಷನ್ಸ್ ಲೈಕ್ ಫೈಂಡ್ ಆ್ಯಂಡ್ ರಿಪ್ಲೇಸ್, ಗೋ ಟು ಸ್ಪೆಷಲ್ ಆ್ಯಂಡ್ ಫಾರ್ಮುಲಾ, ಕಮೆಂಟ್, ಟ್ರೆಡಿಷನಲ್, ಸೊ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಸೊ ಕಾನ್ಸ್ಟಂಟ್, ಡೇಟ್ ವ್ಯಾಲಿಡೇಷನ್, ಸೆಲೆಕ್ಟ್ ಆಬ್ಜೆಕ್ಟ್ಸ್ ಆ್ಯಂಡ್ ಸೆಲೆಕ್ಟ್ ಪೇನ್. Let us what is that? This find option is used to what? This command is used to what? Find the required text or number. So find text ಇದಕ್ಕೆ ಯೂಸ್ ಆಗುತ್ತೆ ನಮ್ಗೆ. ಯಾವುದರ ಒಂದು ಡಾಕ್ಯುಮೆಂಟ್ ಒಳಗಡೆ ಯಾವುದರ ಒಂದು ವರ್ಡ್ನ ಸರ್ಚ್ ಮಾಡಬೇಕು ಅಥವಾ ಸಿಗ್ತಾ ಇಲ್ಲ ಅಂತಂದರೆ ನಾವು ಒಂದು ವರ್ಡ್ ಅಥವಾ ನಂಬರ್ನ ನಾವು ಒಂದು ಜಸ್ಟ್ ಸರ್ಚ್ ಮಾಡಿದರೆ ಸಾಕು, ಫೈಂಡಲ್ಲಿ ಸರ್ಚ್ ಮಾಡಿದರೆ ಸಾಕು, ನಮಗೆ ಅದು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಏನು ರೀ ಇದು? ಫೈಂಡ್ ಆ್ಯಂಡ್ ಸೆಲೆಕ್ಟ್. ಸೊ ಏನಾಗುತ್ತೆ? ರಿಪ್ಲೇಸ್ ಇದೆ. ಫೈಂಡ್ ಆದಮೇಲೆ ಏನಾಗಿದೆ? ರಿಪ್ಲೇಸ್ ಇದೆ. ರಿಪ್ಲೇಸ್ ಅಂದರೆ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಎಕ್ಸಿಸ್ಟಿಂಗ್ ಟೆಕ್ಸ್ಟ್. ಸೊ ನಮ್ಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟಲ್ಲಿ ಇರತಕ್ಕಂತಹ ನಂಬರ್ನ ಅಥವಾ ಒಂದು ಟೆಕ್ಸ್ಟನ್ನು ನಾವು ಅದನ್ನು ತೆಗೆದು ಇನ್ನೊಂದೇನೋ ರಿಪ್ಲೇಸ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಕಾಲೇಜ್ ತೆಗೆದು ನಾವೇನು ಮಾಡಬೇಕಾಗಿರುತ್ತೆ? ಸ್ಕೂಲ್ ಆಗಿ ಮಾಡಬೇಕಾಗಿರುತ್ತೆ. ಸೊ ಆ ಥರದಲ್ಲಿ ಮಾಡಬೇಕಂದ್ರೆ ನಾವೇನು ಮಾಡಬೇಕು ರೀ? ಜಸ್ಟ್ ರಿಪ್ಲೇಸ್ ಅನ್ನೋ ಒಂದು ಇದಕ್ಕೆ ಹೋಗಬೇಕು, ಕಮ್ಯಾಂಡ್ಗೆ ಹೋಗಬೇಕು. ಸೊ ಗೋ ಟು ಕಮೆಂಟ್ ಇದಕ್ಕೆ ಯೂಸ್ ಆಗುತ್ತೆ ನಮಗೆ. ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಕ್ವಿಕ್ಲಿ ಗೋ ಫ್ರಾಮ್ ಕರೆಂಟ್ ಪೊಸಿಷನ್ ಇನ್ ಅ worksheet or to require reference. To go to special box provides what? Comments, constants, formulas, blanks, last cells, visible cells, next conditional formats, data validation options, etc. So these are the options are performed in the go to functions. Okay. ನೆಕ್ಸ್ಟ್ ಒನ್ ಇಸ್ ವಾಟ್? ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್. ಸೊ ಇದರಲ್ಲಿ ಏನು ಬರುತ್ತೆ? ಮತ್ತು ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್ ಬರುತ್ತೆ. ಈ ಎಕ್ಸೆಲ್ ಶೀಟಲ್ಲಿ ನಮಗೆ ಎಕ್ಸ್ಟ್ರಾ ಫಾರ್ಮೆಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ರೀ. ಸೊ ಇದನ್ನು ನಾವು ಯೂಸ್ ಮಾಡೋದು ಹೇಗೆ ಅಂತ ಕಲ್ತಿರಬೇಕು. ಸೊ ಸೆಲೆಕ್ಟ್ ಆಬ್ಜೆಕ್ಟ್ ಅಂತಂದ್ರೆ ಏನು ರೀ? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ದ ರಿಕ್ವೈರ್ಡ್ ಆಬ್ಜೆಕ್ಟ್ ವಿದೌಟ್ ಡಿಸ್ಟರ್ಬಿಂಗ್ ಸೆಲ್ ಕಂಟೆಂಟ್ಸ್. ಸೊ ಈ ಒಂದು ಸೆಲೆಕ್ಟ್ ಆಬ್ಜೆಕ್ಟ್ ಅಂತಂದರೆ ಒಂದು ಆಬ್ಜೆಕ್ಟನ್ನು ಸೊ ಬೇರೆ ಸೆಲ್ಗಳಿಗೆ ಅಂದರೆ ಬೇರೆ ಕಾಲಮಲ್ಲಿ ರೋ ಅಲ್ಲಿ ಇರ್ತಕ್ಕಂತಹ ಸೆಲ್ಗಳಿಗೆ ಡಿಸ್ಟರ್ಬ್ ಆಗ್ದೇ ನಾವು ಈ ಕಮ್ಯಾಂಡ್ಸ್ಗಳನ್ನು ನಾವು ಈ ಒಂದು ಆಬ್ಜೆಕ್ಟ್ಸ್ಗಳನ್ನು ಅಥವಾ ಟೆಕ್ಸ್ಟ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಸೆಲೆಕ್ಟ್ ಪೇನ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಡಿಸ್ಪ್ಲೇಸ್ ಸೆಲೆಕ್ಷನ್ ಆ್ಯಂಡ್ ವಿಸಿಬಿಲಿಟಿ ಪೇನ್. ಇಟ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಆರ್ ಹೈಡ್ ರಿಕ್ವೈರ್ಡ್ ಆಬ್ಜೆಕ್ಟ್ಸ್. ಯಾವುದಾದ್ರೂ ಆಬ್ಜೆಕ್ಟ್ಸನ್ನು ನಾವು ಹೈಡ್ ಮಾಡಬೇಕು ಅಥವಾ ಏನಾದರೂ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ರೀ? ಈ ಒಂದು ಸೆಲೆಕ್ಷನ್ ಪೇನ್ನ ನಾವು ಯೂಸ್ ಮಾಡಬೇಕು. ಸೊ ದೀಸ್ ಆರ್ ದಿ ವಾಟ್? ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಫ್ ವಾಟ್? ಹೋಮ್ ಟ್ಯಾಬ್. ವಾಟ್ ಇಸ್ ದ್ಯಾಟ್? These are the
ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಫ್ ಹೋಮ್ ಟ್ಯಾಬ್. ಸೊ ಹೋಮ್ ಟ್ಯಾಬಲ್ಲಿ ಏನಿರುತ್ತೆ ರೀ ನಮಗೆ, ಹೋಮ್ ಟ್ಯಾಬ್ ಇಸ್ ಅ ಡಿಫಾಲ್ಟ್ ಟ್ಯಾಬ್. ಸೊ ಈ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅಂದರೆ ಹೋಮ್ ಟ್ಯಾಬಲ್ಲಿ ಯಾವ್ಯಾವ ಗ್ರೂಪ್ ಇರುತ್ತೆ, ಸೊ ಇದೆಲ್ಲ ನೀವು ನೀಟಾಗಿ ತಿಳ್ಕೊಂಡ್ರೆ ಏನಾಗುತ್ತೆ ರೀ, ಸೊ ಈ ಒಂದು ಯಾವುದೇ ಕಂಟೆಂಟ್ ಇರಲಿ ನಿಮಗೆ ಜಸ್ಟ್ ಏನು ಮಾಡಿರ್ತಾರೆ, ಎಕ್ಸ್ಪ್ಲೇನ್ ಎನಿ 3 ಗ್ರೂಪ್ಸ್ ಇನ್ ಹೋಮ್ ಟ್ಯಾಬ್ ಅಂತ ಕೇಳ್ತಿರ್ತಾರೆ. ಸೊ ಆ ಥರದಲ್ಲಿ ನೀವು ಬರೆದ್ರೆ ಫಸ್ಟ್ ಯೂನಿಟಲ್ಲಿ ನಿಮ್ಗೆ ಪೂರ ಏನಿರುತ್ತೆ ರೀ ಈ ಹೋಮ್ ಟ್ಯಾಬ್ ಬಗ್ಗೆನೇ ಇರುತ್ತೆ. ಸೊ ಇದನ್ನು ಎಮ್ ಎಸ್ ಎಕ್ಸೆಲ್ ಅಂದ್ರೇನು, ಸೊ ನೆಕ್ಸ್ಟು ಫೀಚರ್ಸ್ ಆಫ್ ಎಮ್ ಎಸ್ ಎಕ್ಸೆಲ್ ಅಂದ್ರೇನು, ಸೊ ಇದ್ರ ಬಗ್ಗೆ ಕೇಳ್ತಿರ್ತಾರೆ. ನೆಕ್ಸ್ಟು ಈ ಒಂದು 5 ಯೂನಿಟ್ಸಲ್ಲಿ ಏನಿದೆಯಲ್ಲ, ಸೊ ಇವೆಲ್ಲ ಒಂದು ಇನ್ಸರ್ಟ್ ಟ್ಯಾಬ್ ಏನಿದೆಯಲ್ಲ ಅದು ಸೆಕೆಂಡ್ ಚಾಪ್ಟರ್ ಬರುತ್ತೆ. ಸೊ ಈ ಥರದಲ್ಲೆಲ್ಲ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಕಂಪ್ಲೀಟ್ ನಾವು ಈ ಒಂದು ವೀವ್ ಆಗಲಿ ಅಲ್ಲಿ ತನಕ ನಾವು ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ತಿಳ್ಕೊಳ್ತಾ ಹೋದರೆ ಏನಾಗುತ್ತೆ ರೀ, ಈ ಒಂದು ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆಲ್ಮೋಸ್ಟ್ ಏನಾಗಿದೆ 90% ಏನಾಗಿದೆ ನಮ್ಮದು ಫಸ್ಟ್ ಯೂನಿಟ್ ಮುಗಿದಿದೆ. ಅಂದರೆ ನಮಗೆ ಹೋಮ್ ಟ್ಯಾಬ್ ಅಂದ್ರೇನು, ಸೊ ನೆಕ್ಸ್ಟ್ ಏನಿದೆ, ಸೊ ನಿಮ್ಗೆ ಈ ಯೂನಿಟಲ್ಲಿ ಏನು ಕೇಳ್ತಾರೆ, ಸ್ಪ್ರೆಡ್ಶೀಟ್ ಅಂದ್ರೆ ಏನಂತ ಕೇಳ್ತಾರೆ, ರೋ ಅಂದ್ರೇನು, ಕಾಲಮ್ ಅಂದ್ರೇನು, ಸೆಲ್ ಅಂದ್ರೇನು, ವರ್ಕ್ ಬುಕ್ ಅಂದ್ರೇನು, ಫಾರ್ಮುಲಾಸ್, ಕಂಡೀಷ್ನಲ್ ಫಾರ್ಮೆಟಿಂಗ್ ಅಂದ್ರೇನು, ನೆಕ್ಸ್ಟು ಸೆಲ್ ಸ್ಟೈಲ್ ಏನಿರುತ್ತೆ, ನೆಕ್ಸ್ಟು ಸ್ಪ್ರೆಡ್ಶೀಟ್ ಅಂದ್ರೇನು, ನೆಕ್ಸ್ಟು ಎನಿ 3 ಗ್ರೂಪ್ಸ್ ಇನ್ ಹೋಮ್ ಟ್ಯಾಬ್ ಇನ್ ಎಮ್ ಎಸ್ ಎಕ್ಸೆಲ್ 2007 ಅಂತ ಕೇಳ್ತಾರೆ. ಸೊ ಇವೆಲ್ಲ ಏನ್ರಿ ಇವು, ಸೊ ಈ ಥರದಲ್ಲೆಲ್ಲ ನೀವು ಈ ಒಂದು ಹೋಮ್ ಟ್ಯಾಬಲ್ಲಿ ನೀವು ಇದನ್ನೆಲ್ಲ ತಿಳ್ಕೊಂಡಿರಬೇಕು. ಸೊ ಹೋಮ್ ಟ್ಯಾಬಲ್ಲಿ ನಮಗೆ ಕ್ಲಿಪ್ಬೋರ್ಡ್ ಗ್ರೂಪ್ ಎದಕ್ಕೆ ಯೂಸ್ ಆಗುತ್ತೆ, ಫಾಂಟ್ ಗ್ರೂಪ್ ಎದಕ್ಕೆ ಯೂಸ್ ಆಗುತ್ತೆ, ಸೊ ಇದೆಲ್ಲ ನೀಟಾಗಿ ನೀವು ಜಸ್ಟ್ ನೀವು ಪ್ರೀವಿಯಸ್ ಅಂದರೆ ಸೆಮಿಸ್ಟರಲ್ಲಿ ನೀವು ಎಲ್ಲ ಜಸ್ಟ್ ತಿಳ್ಕೊಂಡಿದ್ದೀರ ಇದ್ರ ಬಗ್ಗೆ ಹೇಗೆ ಬರಿಬೇಕು ಅಂತ. ಅದನ್ನೇ ನೀವೇನು ಮಾಡಿರಿ, ಜಸ್ಟ್ ಫಾರ್ಮೆಟಿಂಗಲ್ಲಿ ನೀವು ನೀಟಾಗಿ ತಿಳ್ಕೊಂಡು ಮಾಡಿರಿ. ಸೊ ಇದೇನಪ್ಪ ಅಂತಂದರೆ ಇವೆಲ್ಲ ಮೈಕ್ರೋಸಾಫ್ಟ್ ಅಂದರೆ ವರ್ಡ್ ಪ್ರೊಸೆಸರಲ್ಲೇನೋ ಇದೆಲ್ಲ ಇತ್ತು, ಹೌದು ತಾನೆ. ಸೊ ಮೈಕ್ರೋಸಾಫ್ಟ್ ವರ್ಡಲ್ಲೂ ಇದು ಇತ್ತು. ಸೊ ವಿಂಡೋಸ್ 7 ಅದರಲ್ಲೂ ಸಹ ಇದಿತ್ತು. ಸೊ ಇವೆಲ್ಲ ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್ ಇದರಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು ಫೀಚರ್ಸ್ ಅಷ್ಟೇ ಎಮ್ ಎಸ್ ಎಕ್ಸೆಲಲ್ಲಿ ಆ್ಯಡ್ ಆಗಿರ್ತವೆ. ಆ್ಯಸ್ ಇಟ್ ಈಸ್ ಏನಿರುತ್ತಲ್ಲ ಎಮ್ ಎಸ್ ವರ್ಡಲ್ಲಿ ಆಗಿರ್ಬೋದು, ಪವರ್ ಪಾಯಿಂಟಲ್ಲಿ ಆಗಿರ್ಬೋದು, ಎಲ್ಲ ಸೇಮ್ ಇರುತ್ತೆ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಸಮ್ ಫೀಚರ್ಸ್ ಅಷ್ಟೇ ಒಂದು ಸ್ವಲ್ಪ ಇನ್ಸರ್ಟ್ ಆದಾಗ ಈ ಥರ ಮರ್ಜ್ ಆ್ಯಂಡ್ ಸೊ ದಿಸ್ ಒನ್ ಈಸ್ ವ್ರ್ಯಾಪ್ ಟೆಕ್ಸ್ಟ್ ಆಗಿರ್ಬೋದು, ಮರ್ಜ್ ಆ್ಯಂಡ್ ಸೆಂಟರ್ ಆಗಿರ್ಬೋದು, ಇವೆಲ್ಲ ಆಪ್ಷನ್ಸ್ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ಇರುತ್ತೆ, ಅದನ್ನು ಮಾತ್ರ ನೀಟಾಗಿ ನೋಡ್ಕೊಳ್ರಿ. ಉಳಿದಿದ್ದೆಲ್ಲ ಏನಿದೆಯಲ್ಲ ಆ್ಯಸ್ ಇಟ್ ಈಸ್ ನೀವು ಪ್ರೀವಿಯಸ್ ಅಪ್ಲಿಕೇಶನ್ಗಳನ್ನ ಕಲಿಬೇಕಾದ್ರೆ ಏನು ಯೂಸ್ ಮಾಡಿದ್ರು ಅದನ್ನೇ ನೀವು ಕಲಿಬೋದು ಅಷ್ಟೇ. ಸೊ ಅರ್ಥ ಆಯ್ತಾ. ಸೊ ಕ್ಲಿಪ್ಬೋರ್ಡ್ ಅಂದ್ರೇನು, ಫಾಂಟ್ ಗ್ರೂಪ್ ಅಂದ್ರೇನು, ಇದೆಲ್ಲ ಗೊತ್ತಾಯ್ತು ತಾನೆ. ಸೊ ಈ ಒಂದು ಕ್ವೆಶನ್ಸಲ್ಲಿ ಅಂದರೆ ಈ ಒಂದು ಫಸ್ಟ್ ಯೂನಿಟಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ, ಸೊ ಈ ಕಂಪ್ಲೀಟ್ ಹೋಮ್ ಟ್ಯಾಬ್ ಇದರಲ್ಲಿ ಇರ್ತಕ್ಕಂತಹ ಒಂದು ಫುಲ್ ನೋಟ್ಸನ್ನು ನಾನು ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತೋರಿಸಿರ್ತೀನಿ. ಜಸ್ಟ್ ಅದನ್ನು ನೋಡಿಟ್ಕೊಳ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ನಿಮಗೆ ನೆಸೆಸರಿ ಇದ್ದರೆ ನೀವು ಪಾಯಿಂಟ್ ವೈಸ್ ನೋಟ್ ಮಾಡ್ತಾ ಹೋಗಿ, ಓಕೆನಾ. ಸೊ ಇವತ್ತಿಗೆ ಫಸ್ಟ್ ಯೂನಿಟ್ ಮುಗೀತು. ಸೊ ಈ ಒಂದು ಯೂನಿಟಲ್ಲಿ ನಮಗೆ ಏನೇನು ಕೇಳ್ತಾರೆ ಕ್ವೆಶನ್ಸ್ನ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಕೇಳಿದ್ರೆ, ಸೊ ನೋಟ್ ಡೌನ್ ಮಾಡ್ಕೊಳ್ರಿ, ಒಂದೊಂದಾಗಿ ಹೇಳ್ತೀನಿ. ಫಸ್ಟ್ ಯೂನಿಟಲ್ಲಿ ನಮಗೆ ಏನೇನು ಕೇಳ್ತಾರೆ ಅಂತಂತಂದರೆ, ಫಸ್ಟ್ ಯಾವ ಥರ ಕೇಳ್ತಾರೆ ಅಂದರೆ, ವಾಟ್ ಈಸ್ ಸ್ಪ್ರೆಡ್ಶೀಟ್ಸ್ ಆ್ಯಂಡ್ ಡಿಫೈನ್ ರೋಸ್ ಆ್ಯಂಡ್ ಡಿಫೈನ್ ಕಾಲಮ್ಸ್ ಆ್ಯಂಡ್ ಡಿಫೈನ್ ಸೆಲ್ ಆ್ಯಂಡ್ ಡಿಫೈನ್ ವರ್ಕ್ ಬುಕ್ ಆ್ಯಂಡ್ ವಾಟ್ ಈಸ್ ಫಾರ್ಮುಲಾ ಆ್ಯಂಡ್ ವಾಟ್ ಈಸ್ ಮೀನ್ ಬೈ file extension in MS Excel 2007 and define spreadsheet, define the workbook, explain the features of MS Excel and what is mean by electronic spreadsheets and what are the features or advantages of electronic spreadsheets, and the main important question, explain the components of MS Excel 2007 with a neat diagram ಅಂತ ಕೇಳ್ತಿರ್ತಾರೆ. ಸೊ ನಾನು ಏನು ತೋರಿಸಿದ್ನಲ್ಲ ಅದನ್ನು ನೀಟಾಗಿ ನೀವು ಡೈಗ್ರಾಮ್ ಮಾಡಿ ಜಸ್ಟ್ ಅದಕ್ಕೆ ಕಂಪೋನೆಂಟ್ಸ್ ಬರೀರಿ, ಅಂದರೆ ಪಾರ್ಟ್ಸ್ಗಳನ್ನು ನೀವು ಮೆನ್ಷನ್ ಮಾಡಿರಿ, ಯಾವ ಪಾರ್ಟ್ಸ್ ಎದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಆ ಥರ ನೀವು ಮೆನ್ಷನ್ ಮಾಡ್ತಾ ಹೋಗಿ, ಓಕೆನಾ. ನೆಕ್ಸ್ಟು ಫೀಚರ್ಸ್ ಆಫ್ ಎಮ್ ಎಸ್ ಎಕ್ಸೆಲ್ ಅಂತ ಕೇಳ್ತಾರೆ. ಸೊ ಫೀಚರ್ಸ್ ಆಫ್ ಎಮ್ ಎಸ್ ಎಕ್ಸೆಲ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದಾಗ ಆ ಥರ ನೀವು ಫೀಚರ್ಸನ್ನು ನೀವು ಬರೀರಿ.
ನೆಕ್ಸ್ಟು ಇವೆಲ್ಲ ನಿಮಗೆ ಸೈಡ್ ಕ್ವೆಶನ್ಸ್ ಕೇಳ್ತಿರ್ತಾರೆ. ಅಂದರೆ MS ಎಕ್ಸೆಲ್ ಇಂಟ್ರೊಡಕ್ಷನ್ ಅಂತ ಕೇಳಿದಾಗ ಸೊ ಇದನ್ನೆಲ್ಲ ಕೇಳ್ತಿರ್ತಾರೆ. ಸೆಲ್ ಅಂದ್ರೇನು ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರಬೇಕು. ಸೊ ಅದನ್ನ ಬಿಟ್ಟು ಏನಂತಂದರೆ ಈ ಹೋಮ್ ಟ್ಯಾಬಲ್ಲಿ ನಿಮಗೆ ಯಾವುದಾದ್ರೂ 3 ಟ್ಯಾಬ್ ಯಾವುದಾದ್ರೂ 3 ಗ್ರೂಪ್ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳ್ತಾರೆ. ಎಕ್ಸ್ಪ್ಲೇನ್ ಎನಿ 3 ಗ್ರೂಪ್ಸ್ ಇನ್ ಹೋಮ್ ಟ್ಯಾಬ್ ಅಂತ ಕೇಳ್ತಾರೆ. ಸೊ ಎಕ್ಸ್ಪ್ಲೇನ್ ನಂಬರ್ ಗ್ರೂಪ್ ಆರ್ ಕ್ಲಿಪ್ ಬೋರ್ಡ್ ಗ್ರೂಪ್, ಫಾಂಟ್ ಗ್ರೂಪ್ ಅಂತ ಕೇಳ್ತಾರೆ. ಸೊ ಸೆಲ್ ಫೈಂಡ್ ಆ್ಯಂಡ್ ರಿಪ್ಲೇಸ್ ಕೇಳ್ತಾರೆ. ಸೊ ಇದೆಲ್ಲ ನಿಮ್ಗೆ ಕೇಳ್ತಿರ್ತಾರೆ. ಸೊ ಇದನ್ನು ಜಸ್ಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಟ್ಟಿರಿ. ಓಕೆನಾ? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ದಿ ಫಸ್ಟ್ ಯೂನಿಟ್. ಸೊ ಫಾರ್ಮುಲಾಸ್ ಇದೆ. ಫಾರ್ಮುಲಾಸ್ ಸಮೇತ ನಾನು ನೆಕ್ಸ್ಟ್ ಯೂನಿಟಲ್ಲಿ ಅದನ್ನು ಡಿಸ್ಕಷನ್ ಮಾಡೋಣ. ಸೊ ಫಾರ್ಮುಲಾಸ್ನ ಹೇಗೆ ಯೂಸ್ ಮಾಡ್ತಾರೆ, ಫಾರ್ಮುಲಾಸ್ ಅಂದ್ರೇನು, ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದು ಫಾರ್ಮುಲಾಸ್ ಅಂತಂದರೆ ಈ ಒಂದು ಸೆಲ್ಲಲ್ಲಿ ಅಂದರೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟಲ್ಲಿ, ನೆಕ್ಸ್ಟು ಈ ಒಂದು ಅಪ್ಲಿಕೇಶನ್ನಲ್ಲಿ ನಮಗೆ ಶೀಟ್ಗಳೇನಿರುತ್ತೋ ಅವ ಶೀಟ್ 1, ಶೀಟ್ 2, ಶೀಟ್ 3 ಇರುತ್ತಲ್ಲ, ಆ ಶೀಟ್ಗಳಲ್ಲಿ ನಾವು ಹೇಗೆ ಒಂದು ಸಮ್, ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಈ ಥರ ಯಾವ ಥರ ಮಾಡೋದನ್ನು ನೆಕ್ಸ್ಟ್ ಯೂನಿಟಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರಿಬ್ಬನ್ ಮತ್ತು ಹೋಮ್ ಟ್ಯಾಬ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ವಿ. ಸೊ ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾಸ್ ಇವೆಲ್ಲ ಏನಿರುತ್ತೆ ನೆಕ್ಸ್ಟ್ ಯೂನಿಟ್ಗಳಲ್ಲಿ ಬರುತ್ತೆ. ಸೊ ಆಯಾ ಯೂನಿಟ್ಗಳಲ್ಲಿ ಯಾವ್ಯಾವ ಟಾಪಿಕ್ಸ್ ಕವರ್ ಆಗಿದೆಯೋ ಅದನ್ನು ಮಾಡ್ತಾ ಹೋಗ್ತೀನಿ. ಈ ಒಂದು ಫಸ್ಟ್ ಯೂನಿಟಲ್ಲಿ ನಿಮಗೆ ಹೋಮ್ ಟ್ಯಾಬ್ ಇರುತ್ತೆ. ನೆಕ್ಸ್ಟು ರಿಬ್ಬನ್ ಅಂತಂದ್ರೇನು, ಎಕ್ಸೆಲ್ ಅಂದ್ರೇನು, ಸೊ ಎಲ್ಲ ಕಂಪ್ಲೀಟ್ ಇಂಟ್ರೊಡಕ್ಷನ್ ಆಫ್ MS ಎಕ್ಸೆಲ್ ಬಗ್ಗೆ ಇರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಒಂದು ಕ್ವೆಶನ್ಸ್ ಕೂಡ ಹೇಳಿದ್ದೀನಿ, ಅದನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ಸೊ ಇದು ನಿಮಗೆ ನೋಟ್ಸ್ ಆಗಿರುತ್ತೆ. ಈ ಹೋಮ್ ಟ್ಯಾಬ್ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇವತ್ತು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತಹ ನೋಟ್ಸ್ ಇದು. ಸೊ ಇದನ್ನು ಕಲೆಕ್ಟ್ ಮಾಡ್ಕೊಳ್ರಿ. ಹೋಮ್ ಟ್ಯಾಬ್ ಅಂದ್ರೇನು, ಕ್ಲಿಪ್ ಬೋರ್ಡ್ ಗ್ರೂಪ್ ಅಂದ್ರೇನು, ಕ್ಲಿಪ್ ಬೋರ್ಡ್ ಅಂದ್ರೇನು, ಕಟ್ ಕಾಪಿ. ಸೊ ಇಲ್ಲಿ ನೀವು ಕಟ್ ಕಾಪಿ ಇದೆಲ್ಲ ಏನಿದೆಯಲ್ಲ ಜಸ್ಟ್ ನೀವು ಇಷ್ಟೇ ಮಾಡ್ಕೊಳ್ಬೋದು. ಕಟ್ ಅಂದರೆ ಇಟ್ ಈಸ್ ಯೂಸ್ಡ್ ಟು ಕಟ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್, ಅಷ್ಟೇ ಬರೆದಿರಿ ಸಾಕು. ಸೊ ಕಾಪಿ ಅಂದರೆ ಇಟ್ ಈಸ್ ಯೂಸ್ಡ್ ಟು ಕಾಪಿ ದಿ ಸೆಲೆಕ್ಟೆಡ್ ಐಟಮ್ ಆರ್ ಸೆಲೆಕ್ಟೆಡ್ ಟೆಕ್ಸ್ಟ್, ಅಷ್ಟೇ ಬರೆದ್ರೆ ಸಾಕು. ಪೇಸ್ಟ್ ಅಂದರೆ ಇಟ್ ಈಸ್ ಯೂಸ್ಡ್ ಟು ಪೇಸ್ಟ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್, ಕಾಪಿಡ್ ಟೆಕ್ಸ್ಟ್ ಅಂತ ಹೇಳಿದ್ರೆ ಸಾಕು. ಓಕೆನಾ? ಸೊ ಫಾಂಟ್ ಗ್ರೂಪಲ್ಲಿ ಏನಿದೆ, ಸೊ ನೀವೆಲ್ಲ ಇದನ್ನು ಬೈ ಹಾರ್ಟ್ ಮಾಡಬೇಡ್ರಿ. ಫಾಂಟ್ ಗ್ರೂಪ್ ಅಂದ ತಕ್ಷಣ ನಮ್ಗೆ ಏನೇನು ಬೇಕು, ಒಂದು ಫಾಂಟ್ಗೆ ಅಂದರೆ ಒಂದು ಟೆಕ್ಸ್ಟಿಗೆ ನಾವೇನೇನು ಮಾಡ್ಬೋದು, ಸೈಜ್ ಚೇಂಜ್ ಮಾಡ್ಬೋದು, ಫೇಸ್ ಚೇಂಜ್ ಮಾಡ್ಬೋದು, ಅದನ್ನು ಬೋಲ್ಡ್ ಮಾಡ್ಬೋದು, ಇಟ್ಯಾಲಿಕ್ ಮಾಡ್ಬೋದು, ಅಂಡರ್ಲೈನ್ ಮಾಡ್ಬೋದು. ಸೊ ಇವೆಲ್ಲ ಮಾಡ್ಬೋದು ತಾನೇ. ಸೊ ಇದನ್ನು ಏನು ಮಾಡ್ಬೋದು ರೀ ನಾವು ಈ ಒಂದು ಫಾಂಟ್ ಗ್ರೂಪಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆನಾ? ಸೊ ದಿಸ್ ಇಸ್ ದ ನೋಟ್ಸ್. ಇಲ್ಲಿ 9th ಪಾಯಿಂಟ್ವರೆಗೂ ಇದೆ. ನೆಕ್ಸ್ಟು ದಿಸ್ ಇಸ್ ದ ಪೇಜ್. ಸೊ ಇಟ್ಯಾಲಿಕ್ ಅಂದ್ರೇನು, ಬೋಲ್ಡ್ ಅಂದ್ರೇನು, ಅಲೈನ್ಮೆಂಟ್ ಗ್ರೂಪ್ ಅಂದ್ರೇನು, ಸೊ ಇವೆಲ್ಲ ಎಕ್ಸ್ಪ್ಲನೇಷನ್ ಇದರಲ್ಲಿದೆ. ನೋಟ್ ಡೌನ್ ದಿಸ್ ಟಾಪಿಕ್ ನೋಟ್ಸ್. ಓಕೆ, ಈ ಒಂದು ಪರ್ಸೆಂಟ್ ಫಾರ್ಮೆಟ್ ಆದಮೇಲೆ 4th ಒನ್ ಏನಿದೆ ಇದಿದೆ. ಸೊ ಈ ಒಂದು ಫಾರ್ಮೆಟನ್ನ ಬರ್ಕೊಳ್ರಿ. ಸೊ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದ್ರ ರಿಲೇಟೆಡ್ ನೋಟ್ಸ್ ಇದು. ನೆಕ್ಸ್ಟು ಎಡಿಟಿಂಗ್ ಗ್ರೂಪಲ್ಲಿ ಏನು ಬರುತ್ತೆ, ಸಿ ಹಿಯರ್ ಆಟೋಸಮ್, ಫೈಂಡ್ ಆ್ಯಂಡ್ ರಿಪ್ಲೇಸ್ ಅಂದ್ರೇನು, ಸೆಲೆಕ್ಟ್ ಹೇಗೆ ಮಾಡೋದು. ಸೊ ಇದೇನ್ರಿ ಇದು ಇವತ್ತಿನ ಕ್ಲಾಸಿನ ನೋಟ್ಸ್ ಇದೆಲ್ಲ. ಓಕೆನಾ? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಫಸ್ಟ್ ಯೂನಿಟ್. ಫಸ್ಟ್ ಯೂನಿಟಲ್ಲಿ ನಾವು MS ಎಕ್ಸೆಲ್ ಅಂದ್ರೇನು, ಹಿಸ್ಟ್ರಿ ಆಫ್ MS ಎಕ್ಸೆಲ್ ತಿಳ್ಕೊಂಡಿದ್ದೀವಿ, ಅಪ್ಲಿಕೇಶನ್ನ ಹೇಗೆ ಯೂಸ್ ಮಾಡಬೇಕನ್ನೋ ತಿಳ್ಕೊಂಡಿದ್ದೀವಿ, ಸೆಲ್ ಅಂದ್ರೇನು, ನೆಕ್ಸ್ಟು ವರ್ಕ್ಶೀಟ್ ಅಂದ್ರೇನು, ವರ್ಕ್ ಬುಕ್ ಅಂದ್ರೇನು, ನೆಕ್ಸ್ಟು ಡಿಫಾಲ್ಟ್ ಪೇಜ್ ಯಾವುದಿರುತ್ತೆ, ನೆಕ್ಸ್ಟು ಸೆಲ್ಗಳನ್ನು ಹೇಗೆ ಯೂಸ್ ಮಾಡ್ತೀವಿ, ವರ್ಟಿಕಲ್ ಅಂದ್ರೇನು, ಹಾರಿಜೆಂಟಲ್ ಅಂದ್ರೇನು, ನೆಕ್ಸ್ಟು ನಾವು ಹೇಗೆ ಪೇಜ್ ಸೆಟಪ್ ಮಾಡ್ತೀವಿ, ಶೀಟ್ಗಳೆಷ್ಟಿರುತ್ತೆ, ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂದ್ರೇನು, ಫೀಚರ್ಸ್ ತಿಳ್ಕೊಂಡಿದ್ದೀವಿ, ಕಂಪೋನೆಂಟ್ಸ್ ತಿಳ್ಕೊಂಡಿದ್ದೀವಿ, ನೆಕ್ಸ್ಟು ಕಂಪ್ಲೀಟ್ ಡೀಟೇಲ್ಸ್ ಆಫ್ ಹೋಮ್ ಟ್ಯಾಬ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಓಕೆನಾ? ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ವಾಟ್ ಫಸ್ಟ್ ಯೂನಿಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಯೂನಿಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಇದನ್ನು ನೀವು ನೋಟ್ ಡೌನ್ ಮಾಡಿಟ್ಕೊಳ್ರಿ. ಇದನ್ನು ನೀಟಾಗಿ ನೀವು ತಿಳ್ಕೊಂಡು ಎಕ್ಸಾಮಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದೀನೋ, ಯಾವ್ಯಾವ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ದೀನೋ ಅದನ್ನು ರೈಟ್ ಡೌನ್ ಮಾಡಿಕೊಂಡು ಅದಕ್ಕೆ ಜಸ್ಟ್ ನೀವು ಪ್ರಿಪೇರ್ ಆಗಿರಿ. ಓಕೆನಾ? ಓಕೆ, ಥ್ಯಾಂಕ್ ಯು.